मे मातरिष्वन्न पितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नजरजरयितर्जन्ममृत्यामयानां गोविन्दे देहि भक्तिं भवति च भगवन्नूर्जितां निर्निमित्तां निर्व्याजां निश्चलां सद्गुणगणबृहतीं शाश्वतीम् आशुदेवा नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये विजानतामवित्तस्य मध्वस्य जगती गुरोः पूर्वाचार्यमहिष्ठानाम् इयं प्रणतिमालिका पूर्णज्ञानाय विद्महे पूर्णानन्दाय धीमहि तन्नो प्रचोदयात्. ದುರ್ಯೋಧನ ಸಭಾತ್ಯಾಗ ಮಾಡಿದ. ವಾಕೌಟ್, ಹೊರಗಡೆ ಹೋಗಿ ಆಯಿತು. ಕೃಷ್ಣ ಇದು ಗಾಂಧಾರಿ ಹೇಳ್ತಾ ಇರುವಾಗ ಮತ್ತು ಕೃಷ್ಣನನ್ನು ಬಂಧಿಸುವ ಯೋಚನೆ ಮಾಡ್ತಾ ಇದ್ದಾನೆ ಅಂತ ತಿಳಿದಾಗ ಬಂದು ಏನಾರು ತಂದೆ ತಾಯಿಗಳು ಒಳ್ಳೆ ಮಾತನ್ನು ಹೇಳ್ತಾ ಇರುವಾಗ ಪಕ್ಕ ಆಚೆ ಹೋದ. ಆಗ ಕೃಷ್ಣ ಧೃತರಾಷ್ಟ್ರನಿಗೆ ತೀವ್ರವಾದ ಎಚ್ಚರಿಕೆಯ ಮಾತುಗಳನ್ನು ಆಡಿದ. ಆವಾಗ ಧೃತರಾಷ್ಟ್ರ ವಿದುರನಿಗೆ ಹೇಳಿದ, ಕ್ಷಿಪ್ರಮಾನಯತಂ ಪಾಪಂ ರಾಜ್ಯಲುಬ್ಧಂ ಸುಯೋಧನಂ ಸಹ ಮಿತ್ರಂ ಸಹಾಮಾತ್ಯಂ ಸಸೋದರ್ಯಂ ಸಹಾನುಗಂ ಶಕ್ನುಯಾಂ ಯದಿ ಪಂಥಾನಂ ಅವತಾರಯಿತುಂ ಪುನಃ. ವಿದುರ, ಹೋಗು, ಆ ಪಾಪಿಷ್ಠನಾದ ನನ್ನ ಮಗನನ್ನು ಕರೆದುತ ಈಗಾದರೂ ಪ್ರಯತ್ನ ಪಡೋಣ. ಆಗತ್ತಾ ನೋಡ್ತೇನೆ. ಆ ದುರ್ಮಾರ್ಗನನ್ನು ಮರಳಿ ತರಲಿಕ್ಕೆ ಪ್ರಯತ್ನ ಪಡೋಣ. ವೈಶಂಪಾಯನಃ ತಥೋ ದುರ್ಯೋಧನಂ ಕ್ಷತ್ತಾ ಪುನಃ ಪ್ರಾವೇಶಯತ್ ಸಭಾಂ ಅಕಾಮಂ ಭ್ರಾತೃಭಿಃ ಸಾರ್ಧಂ ರಾಜಭಿಃ ಪರಿವಾರಿತಂ. ವಿದುರ ಹೋಗಿ ಕರ್ಕೊಂಡು ಬಂದ. ಅವನಿಗೆ ಬರಲಿಕ್ಕೆ ಇಷ್ಟವೇ ಇರಲಿಲ್ಲ. ಅಕಾಮಂ. ಅಥ ದುರ್ಯೋಧನಂ ರಾಜ ಧೃತರಾಷ್ಟ್ರೋಭ್ಯಭಾಚತ ಕರ್ಣದುಶ್ಯಾಸನಾಭ್ಯಾಂ ಚ ರಾಜಭಿಶ್ಚಾಪಿ ಸಂವೃತಂ. ದುರ್ಯೋಧನನ ಪಕ್ಷದ ಅನೇಕ ಜನ ರಾಜರು ಅವನ ಜೊತೆಗಿದ್ದರು. ಕರ್ಣ ಮತ್ತು ದುಶ್ಯಾಸನ ಇದ್ದೇ ಇದ್ದರು. ಅಂತಹವನನ್ನು ಕುರಿತು ಧೃತರಾಷ್ಟ್ರ ಹೇಳ್ತಾನೆ, ಅವನು ಕೊರಳು ಬಿಚ್ಚಿ ಬೈದದ್ದು ಈಗಲೇನೆ, ಬಿಚ್ಚು ಕಂಠದಿಂದ ಬೈದದ್ದು. ನೃಶಂಸ ಹತಭೂಯಿಷ್ಠ ಕ್ಷುದ್ರಕರ್ಮ ಸಹಾಯವಾನ್ ಪಾಪೈ ಸಹಾಯೈ ಸಂಗಮ್ಯ ನಿಗೃಹೀತುಂ ಕಿಲೇಚ್ಛಸಿ. ನೃಶಂಸ, ಕ್ರೂರನೇ. ಹತಭೂಯಿಷ್ಠ, 90% ಸತ್ತೋಗಿರೋನೇ. ಹತಭೂಯಿಷ್ಠ, ಆಲ್ಮೋಸ್ಟ್ ನೀನು ಸತ್ತೋಗಿದ್ದಿ. ಕ್ಷುದ್ರಕರ್ಮ ಸಹಾಯವಾನ್, ಅತ್ಯಂತ ದುಷ್ಕರ್ಮರು ನಿನ್ನ ಜೊತೆಗಿದ್ದಾರೆ. ಪಾಪೈ ಸಹಾಯೈ ಸಂಗಮ್ಯ, ನಿನ್ನ ಸುತ್ತಲಿನವರನ್ನೆಲ್ಲ ಪಾಪಿಷ್ಠವನ್ನಾಗಿ ಇಟ್ಟುಕೊಂಡು ನಿಗೃಹೀತುಂ ಕಿಲೇಚ್ಛಸಿ, ನಿಗ್ರಹ ಮಾಡಲಿಕ್ಕಲ್ವಾ ಬಯಸ್ತಾ ಇದ್ದಿ ನಮ್ಮನ್ನು. ಅಶಕ್ಯಂ ಅಯಶಸ್ಯಂಚ ಸದ್ಭಿಶ್ಚಾಪಿ ವಿಗರ್ಹಿತಂ ಯಥಾ ತ್ವಾದೃಶಕೋ ಮೂಢೋ ವ್ಯವಸ್ಯೇತ್ ಕುಲಪಾಂಸನಃ. ಅಕೀರ್ತಿಕರವಾದ, ಸಜ್ಜನರೆಲ್ಲ ಬೈದಿರುವ ಕೆಲಸವನ್ನು ನಿನ್ನಂಥವನಲ್ಲದೆ ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ. ತ್ವಮಿಮಂ ಪುಂಡರೀಕಾಕ್ಷಂ ಅಪ್ರದೃಶ್ಯಂ ದುರಾಸದಂ ಪಾಪೈ ಸಹಾಯೈ ಸಂಹತ್ಯ ನಿಗೃಹೀತುಂ ಕಿಲೇಚ್ಛಸಿ. ಅಪ್ರದೃಶ್ಯಂ, ಯಾರಿಗೂ ನಿಗ್ರಹಿಸಲಾಗದ, ದುರಾಸದಂ, ಮುಟ್ಟಲೇ ಆಗದ ಕೃಷ್ಣನನ್ನು ಅನೇಕ ಜನ ಪಾಪಿಷ್ಠರ ಜೊತೆಗೂಡಿ ಬಂಧಿಸಲು ಇಷ್ಟಪಡ್ತಾ ಇದೆ ಅಲ್ವಾ. ಯೋ ನ ಶಕ್ಯೋ ಬಲಾತ್ಕರ್ತುಂ ದೇವೈರಪಿ ಸವಾಸವೈಃ ತಂತ್ವಂ ಪ್ರಾರ್ಥಯಸೆ ಮಂದ ಬಾಲಶ್ಚಂದ್ರಮಸಂ ತಥಾ. ಪುಟ್ಟ ಹುಡುಗ ಚಂದ್ರನನ್ನು ಕೇಳುವ ಹಾಗೆ ಕೃಷ್ಣನನ್ನು ನೀನು ಬಂಧಿಸಲಿಕ್ಕೆ ಹೊರಟಿದ್ದೀಯಾ. ದೇವೈರ್ಮನುಷ್ಯ ಗಂಧರ್ವೈಃ ಅಸುರೈರುರಗೈಶ್ಚಯಃ
ನ ಸೋಢುಂ ಚಮರೇ ಶಕ್ಯ ತನ್ನ ಬುದ್ಧ್ಯಸಿ ಕೇಶವಂ. ದೇವತೆಗಳು, ಗಂಧರ್ವರು, ಅಸುರರು ಯಾರೇ ಆದರೂ ಕೂಡ ಯುದ್ಧದಲ್ಲಿ ಗೆಲ್ಲಲಿಕ್ಕೆ ಆಗೋಲ್ಲ. ಅಂತಹ ಕೃಷ್ಣನನ್ನು ನೀನು ತಿಳ್ಕೊತಾ ಇಲ್ಲ. ದುರ್ಗಾಹ್ಯ ಪಾಣಿನಾ ವಾಯು ದುಸ್ಪರ್ಶ ಪಾಣಿನಾ ಶಶಿ ದುರ್ಧರ ಪೃಥಿವೀ ಮೂರ್ಧ್ನ ದುರ್ಗ್ರಾಹ್ಯ ಕೇಶವೋ ಬಲಾತ್. ಕೈಯಿಂದ ಗಾಳಿಯನ್ನು ಹಿಡಿಯಲಾಗುವುದಿಲ್ಲ. ದುಸ್ಪರ್ಶ ಪಾಣಿನಾ ಶಶಿ, ಚಂದ್ರನನ್ನು ಮುಟ್ಟಲಾಗುವುದಿಲ್ಲ. ತಲೆಯಲ್ಲಿ ಭೂಮಿಯನ್ನು ಹೊರಲಾಗುವುದಿಲ್ಲ. ಕೃಷ್ಣನನ್ನು ಹಿಡಿಯಲಾಗುವುದಿಲ್ಲ ಅಂತ. ಇತ್ಯುಕ್ತೆ ಧೃತರಾಷ್ಟ್ರೇಣ ಕ್ಷತ್ತಾಪಿ ವಿದುರೊಬ್ರವೀತ್ ದುರ್ಯೋಧನಮಭಿಪ್ರೇಕ್ಷ್ಯ ಧಾರ್ತರಾಷ್ಟ್ರಮಮರ್ಷಣಂ. ಮೊಟ್ಟ ಮೊದಲು ಸಿಟ್ಟುಗೊಂಡ ಧೃತರಾಷ್ಟ್ರನನ್ನು ಕಂಡು ಸಂತೋಷ ಆಯಿತು ವಿದುರನಿಗೆ. ವಿದುರ ಹೇಳ್ತಾನೆ, ಸೌಭದ್ವಾರೇ ವಾನರೇಂದ್ರೋ ದ್ವಿವಿಧೋ ನಾಮನಾಮತಃ ಶಿಲಾವರ್ಷೇಣ ಮಹತ ಛಾದಯಾಮಾಸ ಕೇಶವಂ. ಕೆಲವು ದಿವಸಗಳ ಹಿಂದೆ ವಿವಿಧ ಅಂತ ಹೇಳಿ ಒಬ್ಬ ವಾನರ, ನರಕಾಸುರನ ಸ್ನೇಹಿತ, ಅವನು ಕೃಷ್ಣನನ್ನು ತಡೆಯಲಿಕ್ಕೆ ಅಂತ ಪ್ರಯತ್ನ ಪಟ್ಟ. ನಿರಂತರವಾದ ಕಲ್ಲಿನ ಮಳೆಯಿಂದ ಕೃಷ್ಣನನ್ನು ಮುಚ್ಚಿದ. ಗ್ರಹೀತು ಕಾಮೋ ವಿಕ್ರಮ್ಯ ಸರ್ವಯತ್ನೇನ ಮಾಧವಂ ಗ್ರಹೀತುಂ ನಾಶಕತ್ತತ್ರ ತಂತ್ವಂ ಪ್ರಾರ್ಥಯಸೇ ಬಲಾತ್. ಇವನನ್ನು ಹಿಡಿಬೇಕು ಅಂತ ಏನೇ ಪ್ರಯತ್ನ ಪಟ್ಟರೂ ಆಗಲಿಲ್ಲ ಅವನ ಕೈನಲ್ಲಿ. ವಿವಿಧ ಮೈಂದ ಯಾರು ಗೊತ್ತಿದ್ದಾರೆ ನಿಮಗೆ? ಅಶ್ವಿದೇವತೆಗಳೇ ವಿವಿಧ ಮೈಂದರಾಗಿ ಬಂದದ್ದು. ಅಮೃತಾಹರಣ ಕಾಲದಲ್ಲಿ ದೇವತೆಗಳ ಅನುಮತಿ ಕೇಳದೆ ಅದನ್ನು ಅಮೃತವನ್ನು ಕುಡಿದದ್ರಿಂದ ಅವರಿಗೆ ಅಸುರಾವೇಶ ಆಯಿತು. ಹಾಗೆ ಅಸುರಾವೇಶ ಆಗಿದ್ದರಿಂದ ಕೃಷ್ಣನ ಕಾಲದಲ್ಲಿ ತಿರುಗಿ ಬಿದ್ದರು. ರಾಮನ ಕಾಲದಲ್ಲಿ ಸೇವೆ ಮಾಡಿ ಯಾವ ಕೃಷ್ಣನಿಗೆ ಸೇವೆ ಮಾಡಿದ್ರೋ ಅವರೇ ಕೃಷ್ಣನ ಕಾಲದಲ್ಲಿ ತಿರುಗಿ ಬಿದ್ದರು. ಅಂತಹ ಮೈಂದ ವಿವಿಧರನ್ನು ಬಲರಾಮನಲ್ಲಿ ಆವಿಷ್ಟನಾಗಿ ದೇವರು ಕೊಲ್ತಾನೆ. ಆದರೆ ಕೃಷ್ಣನನ್ನು ಅವರು ಹಿಡಿಲಿಕ್ಕೆ ಪ್ರಯತ್ನ ಪಟ್ಟರೂ ಆಗಲಿಲ್ಲ. ಅಂತಹ ನರಕಾಸುರನ ಆತ್ಮೀಯ ಗೆಳೆಯ ವಿವಿಧ, ಅವನಿಗೆ ಹಿಡಿಲಿಕ್ಕಾಗಲಿಲ್ಲ. ನೀನು ಹಿಡಿತ್ಯಾ? ನಿರ್ಮೋಚನೆ ಷಟ್ಸಹಸ್ರಾ ಪಾಶೈರ್ಬದ್ಧ್ವಾ ಮಹಾಸುರಾ ಗ್ರಹೀತುಂ ನಾಶಕನಶ್ಚೈನಂ ತಂತ್ವಂ ಪ್ರಾರ್ಥಯಸೇ ಬಲಾತ್. ನಿರ್ಮೋಚನ ಅಂತ ಒಂದು ಕ್ಷೇತ್ರ ಜಾಗ. ಆ ಜಾಗದಲ್ಲಿ 6,000 ಹಗ್ಗಗಳಿಂದ ಕೃಷ್ಣನನ್ನು ಕಟ್ಟಿ ಎಳೆಯಲಿಕ್ಕೆ ಪ್ರಯತ್ನ ಪಟ್ಟರು. ಅವ್ರ ಕೈನಲ್ಲೇ ಆಗಲಿಲ್ಲ, ನಿನ್ನ ಕೈಲಾಗತ್ತಾ? ಪ್ರಾಗ್ಜ್ಯೋತಿಷ ಗತಂ ಶೌರಿಂ ನರಕಸ್ಸಹದಾನವೈ ಗ್ರಹೀತುಂ ನಾಶಕತ್ತತ್ರ ತಂತ್ವಂ ಪ್ರಾರ್ಥಯಸೇ ಬಲಾತ್. ಪ್ರಾಗ್ಜ್ಯೋತಿಷ ನಗರಕ್ಕೆ ಹೋಗಿದ್ದ. ಅಲ್ಲಿ ಯಾರು ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಅಸ್ಸಾಮ, ಅಲ್ಲಿ ಮುರನ ಪಾಶಗಳಿದ್ವು. ಅದೇ ನಾವಿಲ್ಲಿ ನೋಡಿದವು ಮುರನ ಪಾಶಗಳು. ಆಮೇಲೆ ನಿಸುಂಭ, ಸುಂಭ, ಹಯಗ್ರೀವ, ಮುರ ಅಂತ ಹೇಳಿಲ್ಲ ದಾನವರು. ಅವರೆಲ್ಲರ ಬಿಗಿಯಾದ ಕಾವಲಿತ್ತು. ಅಲ್ಲಿಯೇ ಕೃಷ್ಣನನ್ನು ಏನು ಮಾಡಲಿಕ್ಕಾಗಲಿಲ್ಲ. ಇವನು ಮತ್ತು ಗರುಡ, ಸತ್ಯಭಾಮಿ 3 ಜನ ಬಿಟ್ಟರೆ ಬೇರೆಯವರು ಹೋಗಿರಲಿಲ್ಲ. ಇಡೀ ಸೈನ್ಯವನ್ನು ತಗೊಂಡು ಹೋಗಿದ್ದಲ್ಲ ಕೃಷ್ಣ, ಒಬ್ಬನೇ ಹೋಗಿದ್ದು ಹೆಂಡತಿಯೊಡನೆ. ಅಲ್ಲಿಯೇ ಯಾರು ಏನು ಮಾಡಲಿಕ್ಕಾಗಲಿಲ್ಲ. ಇನ್ನು ಇಲ್ಲಿ ನೀನು ಏನು ಮಾಡ್ತೀಯ? ಅನೇನ ಹಿ ಹತಾ ಬಾಲ್ಯೆ ಪೂತನಾ ಶಿಶುನಾ ತದಾ ಗೋವರ್ಧನೋ ಧಾರಿತಶ್ಚ ಗವಾರ್ಥೆ ಭರತರಜಭ. ಇವನು ಬಾಲ್ಯದಲ್ಲಿ ಪೂತನೆಯನ್ನು ಕೊಂದಿದ್ದಾನೆ, ಗೋವರ್ಧನವೆಂಬ ಪರ್ವತವನ್ನು ಎತ್ತಿ ಹಿಡಿದಿದ್ದಾನೆ. ಅರಿಷ್ಟ, ಧೇನುಕ, ಚಾಣೂರ, ಕೇಶಿ, ಕಂಸ, ಅರಿಷ್ಟ, ಜರಾಸಂಧ, ದಂತವಕ್ರ, ಶಿಶುಪಾಲ, ಬಾಣ ಎಲ್ಲರೂ ಇವನಿಂದ ಬಾಲ್ಯದಲ್ಲೇ ನಿಗೃಹೀತರಾಗಿದ್ದಾರೆ. 13ನೇ ವಯಸ್ಸಿಗೆ ಕಂಸನನ್ನು ಕೊಂದದ್ದು. ಅದಕ್ಕಿಂತ ಮೊದಲು ಎಲ್ಲ ಕಾಡಿನಲ್ಲಿ ಇರುವ ಎಲ್ಲರನ್ನ ವಿಚಾರಿಸ್ಕೊಂಡ. ವೃಂದಾವನಕ್ಕೆ ಬಂದಿದ್ದೇ ದೈತ್ಯರನ್ನು ನಿಗ್ರಹ ಮಾಡಬೇಕು ಅಂತ. ವೃಂದಾವನಕ್ಕೆ ಯಾಕೆ ಅವ್ರು ಬರ್ತಾ ಇರಲಿಲ್ಲ ಅಂದರೆ ನಮಗೆ ದೈತ್ಯರ ನಿಗ್ರಹ ಮಾಡಲಿಕ್ಕೆ ಆಗಲ್ಲ ಅಂತ.
ವೃಂದಾವನಕ್ಕೆ ಯಶೋಧಾದಿಗಳ ನಂದಗೋಪಾದಿಗಳೆಲ್ಲ ಯಾಕೆ ಅಲ್ಲಿಗೆ ಶಿಫ್ಟ್ ಆಗಬೇಕಿತ್ತು? ಅವಾಗ ಅಲೆಮಾರಿ ಕೃಷಿ ಇತ್ತು. ಯಾಕೆ ಶಿಫ್ಟ್ ಆಗಲಿಲ್ಲ ಅಂದರೆ, ಅಯ್ಯೋ ಅಲ್ಲೆಲ್ಲ ಕೇಶಿ ಅನ್ನೋ ದೈತ್ಯ ಎಲ್ಲ ಇದ್ದಾನೆ ಅದಕ್ಕೆ ಅಂತ. ಅದಕ್ಕೆ ವಿನಾನ್ ಮಾಡಿದ ದೇವರು ತೋಳಗಳನ್ನು ಬಿಟ್ಟು ಹೆದರಿಸಿ ಅವರನ್ನು ಇಲ್ಲಿ ಓಡಿಸಿ ಇವನು ವೃಂದಾವನಕ್ಕೆ ಬಂದು ಅವ್ರನ್ನೆಲ್ಲ ಕೊಂದ. ಆಮೇಲೆ ಕಂಸನ ಕಡೆಗೆ ಬಂದಾಗ 13 ವರ್ಷ. ಕಂಸನನ್ನು ಕೊಂದಾದ್ಮೇಲೆ 64 ದಿವಸ ರೆಸ್ಟ್. ಏನು ವಿದ್ಯೆ ಕಲಿತಿದ್ದವನು 64 ಕಲೆಗಳನ್ನು 64 ದಿವಸಗಳಲ್ಲಿ ಕಲಿತು ವೇದಗಳನ್ನು ಬಾಯ್ಪಾಠ ಮಾಡಿ 64 ದಿವಸ ಕೃಷ್ಣನ ವಿದ್ಯಾಭ್ಯಾಸ. ಆಮೇಲೆ ಮರಳಿ ಬಂದ. ಎಷ್ಟಾಗಿರತ್ತಪ್ಪ? ಬೇಡ, 13.5 ವರ್ಷ ಅಂತ ಇಟ್ಕೊಳ್ಳಿ. ಜರಾಸಂಧ ಬಂದ, ಆಗಲೇ ಎಲ್ಲರನ್ನ ಸೋಲಿಸಿದ್ದಾನೆ. ಹೀಗಾಗಿ ಅಂತಹ ಕೃಷ್ಣನನ್ನು ಈಗ ಹಿಡಿಬೇಕು ಅಂತ ಹೊರಡ್ತ್ಯ. ವರುಣೋ ನಿರ್ಜಿತೋ ರಾಜ ಪಾವಕಶ್ಚಾಮಿತೌಜತ ಪಾರಿಜಾತಂಚ ಹರತ ಜಿತ ಸಾಕ್ಷಾಚ್ಚ ಚೀಪತಿ. ಪಾರಿಜಾತವನ್ನು ತೆಗೆದುಕೊಂಡು ಬರುವಾಗ ವರುಣನನ್ನು ಸೋಲಿಸಿದ್ದಾನೆ. ಅದೇನು ವರುಣ ಏನು ಸ್ಪೆಷಲ್ ಅಂದರೆ, ವರುಣ ಪಾಶ ಅಂತ ಫೇಮಸ್. ಆ ವರುಣ ಪಾಶದಿಂದಲೇ ಏನು ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಇದ್ಯಾವುದೋ ಹಗ್ಗ ಇಟ್ಕೊಂಡು ಬರ್ತಾ ಇದೆಯಲ್ಲ ನೀನು. ಏ ಕಾರಣವೇತು ಸ್ವಪತಾ ನಿಹತೌ ಮಧುಕೈಟಭೌ ಜನ್ಮಾಂತರಮುಪಾಗಮ್ಯ ಹಯಗ್ರೀವಸ್ತಥಾಯ. ಅವನು ಎಲ್ಲಕ್ಕಿಂತ ಮೊದಲು ಮಧುಕೈಟಭರನ್ನು ಕೊಂದಿದ್ದಾನೆ, ಹಯಗ್ರೀವನನ್ನು ಕೊಂದಿದ್ದಾನೆ. ಅಯಂ ಕರ್ತಾ ನ ಕ್ರಿಯತೆ ಕಾರಣಂ ಚಾಪಿ ಪೌರುಚೆ ಯದ್ಯದಿಚ್ಛೇದಯಂ ಚೌರಿಹಿ ತತ್ತತ್ ಕುರ್ಯಾದ ಯತ್ನತಃ. ಅಯಂ ಕರ್ತಾ ನ ಕ್ರಿಯತೆ, ಇವನು ಮಾಡಿದ್ದಾನೆ, ಇವನು ಮಾಡಲ್ಪಡುವುದಿಲ್ಲ. ಅಯಂ ಕರ್ತ ನ ಕ್ರಿಯತೆ, ಇವನು ಯಾರಿಂದಲೂ ನಿರ್ಮಿತನಾಗೋದಿಲ್ಲ. ಅಯಂ ಕರ್ತಾ ನ ಕ್ರಿಯತೆ. ಆಮೇಲೆ ಕಾರಣಂ ಚಾಪಿ ಪೌರುಷೇ, ಬೇರೆಯವರ ಪರಾಕ್ರಮಕ್ಕೆ ಇವನು ಕಾರಣ, ನಿಮಿತ್ತ. ಯದ್ಯದಿಚ್ಛೇದಯಂ ಚೌರಿಹಿ, ಇವನು ಯಾವುದ್ಯಾವುದನ್ನು ಬಯಸ್ತಾನೋ ತತ್ತತ್ ಕುರ್ಯಾತ್, ಅವುಗಳನ್ನೆಲ್ಲ ಮಾಡ್ತಾನೆ. ಹೇಗೆ? ಅಯತ್ನತಃ, ಯಾವುದೇ ಪ್ರಯತ್ನ ಇಲ್ಲದೆ. ಅದನ್ನೇ ಆಚಾರ್ಯರು ಹೇಳಿದ್ದು, ಸರ್ವಕರ್ತಾನ ಕ್ರಿಯತೆ ತನ್ನ ಮಾಮಿರಮಾಪತಿಂ ಅಂತ ಇದೆ. ತನ್ನ ಬುದ್ಧ್ಯಸಿ ಗೋವಿಂದಂ ಘೋರ ವಿಕ್ರಮಮಚ್ಯುತಂ ಆಶೀವಿಷಮಿವ ಕ್ರುದ್ಧಂ ತೇಜಸಾಂ ರಾಶಿಮೂರ್ಜಿತಂ. ತೇಜಸಾಂ ರಾಶಿಂ, ಪರಾಕ್ರಮವೇ ಮೈವೆತ್ತು ಬಂದಂತೆ ಇರುವ ಇವನನ್ನು ನೀನು ತಿಳ್ಕೊತಾನೇ ಇಲ್ಲ, ಕೊಲ್ಲಲಿಕ್ಕೆ ಅಂತ ಹೊರಟಿದ್ದಿ. ಪ್ರಧರ್ಚಯನ್ ಮಹಾಬಾಹುಂ ಕೃಷ್ಣಮಕ್ಲಿಷ್ಟಕಾರಿಣಂ ಪತಂಗೋಗ್ನಿಮಿವಾತಾದ್ಯ ಸಾಮಾತ್ಯೋ ನ ಭವಿಷ್ಯಸಿ. ಪ್ರಧರ್ಚಯನ್ ಮಹಾಬಾಹುಂ, ಕೃಷ್ಣನನ್ನು ಕೆಣಕಲು ಹೋಗ್ತಾ ಇದ್ದಿ. ಕೃಷ್ಣನಿಗೆ ಒಂದು ವಿಶೇಷಣೆಯನ್ನು ಅಕ್ಲಿಷ್ಟಕಾರಿಣಂ, ಯಾವುದೇ ಕ್ಲೇಶ ಇಲ್ಲದೆ ಕೆಲಸ ಮಾಡ್ತಾನೆ. ಅಂಥವನನ್ನು ನೀನು ಹೇಗೆ ಹೋಗ್ತಾ ಇದ್ದಿ ಅಂದರೆ, ಪತಂಗೋಗ್ನಿಮಿವಾಸಾದ್ಯ. ಪತಂಗ ಅಂತ ಹೇಳಿದ್ರೆ ಹಾತೆ, ದೀಪದ ಹುಳು. ದೀಪದ ಹುಳು ಒಂದು ದೀಪವನ್ನು ಕುರಿತು ಹೋದಂತೆ ಹೋಗ್ತಾ ಇದ್ದೀಯಾ ಅನ್ನುವಲ್ಲಿಗೆ 117ನೇ ಅಧ್ಯಾಯ. ವೈಶಂಪಾಯನ ಉವಾಚ ವಿದುರೇಣೈವ ಮುಕ್ತೇತು ಕೇತವ ಪರಪೂಗಃ ದುರ್ಯೋಧನಂ ಧಾರ್ತರಾಷ್ಟ್ರಂ ಅಭ್ಯಭಾಷತ ವೀರ್ಯವಾನ್. ಆಗ ವಿದುರ ಹೀಗೆ ಹೇಳಿದ ಮೇಲೆ ಕೃಷ್ಣ ಮಾತು ಶುರು ಮಾಡಿದ. ಇದು 118ನೇ ಅಧ್ಯಾಯದ ಆರಂಭ. ಏನು ಹೇಳ್ತಾನೆ ಕೃಷ್ಣ? ಏಕೋಹಮಿತಿ ಯನ್ಮೋಹಾನ್ ಮನ್ಯತೆ ಮಾಂ ಸುಯೋಧನ ಪರಿಭೂಯ ಸುದುರ್ಬುದ್ಧೇ ಗ್ರಹೀತುಂ ಮಾಂ ಚಿಕೀರ್ಷಸಿ. ನಾನೊಬ್ಬನೇ ಇದ್ದೇನೆ ಅಂತ ನೀನು ಭ್ರಮಿಸಿ ನನ್ನನ್ನು ಬಂಧನ ಮಾಡ್ಬೋದು ಅಂತ ನೀನು ಅನ್ಕೋತಾ ಇದ್ದಿ. ಇವರೆಲ್ಲರಿಗೂ ಏನು ಭ್ರಮೆ ಅಂದರೆ ನೀನೊಬ್ಬನೇ ಇದ್ದೀಯಾ ಅಂತ. ನಿನ್ನ ಹಿಂದೆ ದೈತ್ಯರಿದ್ದಾರೆ, ಅದು ಅವ್ರಿಗೆ ಗೊತ್ತಿಲ್ಲ. ಆ ದೈತ್ಯರೆಲ್ಲ ಇವರೊಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅದು ಇವ್ರಿಗೆ ಗೊತ್ತಿಲ್ಲ. ನಾನು ಹಾಗಲ್ಲ, ಏಕೋಹಮಿತಿ, ನಾನು ಈ ಕೃಷ್ಣ ಒಬ್ಬನೇ ಇದ್ದಾನೆ ಅಂತ ನಿನ್ನ ಭ್ರಮೆ. ನೋಡೀಗ ಯಹೈವ ಪಾಂಡವಾಸ್ತರ್ವೇ ತಥೈವಾಂಧಕ ವೃಷ್ಣಯ. ಇಲ್ಲಿ ಪಾಂಡವರೆಲ್ಲ ಇದ್ದಾರೆ, ಅಂಧಕರು, ವೃಷ್ಣಿಗಳು, ಇಹಾದಿತ್ಯಾಶ್ಚ ರುದ್ರಾಶ್ಚ ವಸವಶ್ಚ ಮಹರ್ಷಿಭಿ. ವಸುಗಳಿದ್ದಾರೆ, ಆದಿತ್ಯರಿದ್ದಾರೆ, ರುದ್ರರಿದ್ದಾರೆ. ಏವ ಮುಕ್ತ್ವಾ ಜಹಾಸೋಚ್ಚೈ ಕೇಶವ ಪರವೀರ ತಸ್ಯ ಸಂಸ್ಮಯತಃ ಶೌರೇ ವಿದ್ಯುದ್ರೂಪಾ ಮಹಾತ್ಮನಃ ಯುಗಪಚ್ಚ ವಿನಿಷ್ಪೇತು
ಬಭೂವು ಪಾವಕಾರ್ಚಿಷಃ. ಈ ರೀತಿಯಾಗಿ ಹೇಳಿ ಕೃಷ್ಣ ಗಟ್ಟಿಯಾಗಿ ನಕ್ಕ. ಅವನ ರೂಪಗಳು ಎಲ್ಲೆಡೆ ತೋರಿದವು. ಅಂಗುಷ್ಠ ಮಾತ್ರಾಸ್ತ್ರಿದಶಾಃ ಬಭೂವು ಪಾವಕಾರ್ಚಿಷಃ ತಸ್ಯ ಬ್ರಹ್ಮಾಲಲಾಟಸ್ಥಃ ರುದ್ರೋ ವಕ್ಷಸಿ ಚಾಭವತ್. ಎಲ್ಲ ದೇವತೆಗಳು ಒಂದು ಹೆಬ್ಬೆರಳ ಗಾತ್ರದಲ್ಲಿ ಕೃಷ್ಣನ ಮೈಯಲ್ಲಿ ಕಾಣಲಿಕ್ಕೆ ಶುರು ಆದರು. ತಸ್ಯ ಬ್ರಹ್ಮಾಲಲಾಟಸ್ಥಃ, ಬ್ರಹ್ಮ ದೇವರ ಲಲಾಟದಲ್ಲಿ ಕಂಡು ಬಂದ. ರುದ್ರೋ ವಕ್ಷಸಿ ಚಾಭವತ್, ರುದ್ರ ಎದೆಯಲ್ಲಿ ಬಂದ. ಲೋಕಪಾಲ ಭುಜೇಶ್ವಾಸನ್ ಅಗ್ನಿರಾಸ್ಯಾತ್ ಅಜಾಯತಾಂ. ಅಗ್ನಿ ಆಸ್ಯಾತ್, ಲೋಕಪಾಲಕರೆಲ್ಲ ಭುಜಗಳಲ್ಲಿ ತೋರಿದರು, ಬಾಯಲ್ಲಿ ಅಗ್ನಿ ತೋರಿದ. ಆದಿತ್ಯಾಶ್ಚೈವ ಸಾಧ್ಯಾಶ್ಚ ವಸವೋಥಾಶ್ವಿನಾವಪಿ. ಆದಿತ್ಯರು, ಸಾಧ್ಯರು, ವಸುಗಳು, ಅಶ್ವಿಗಳು, ಮರುದೇವತೆಗಳು, ವಿಶ್ವೇ ದೇವತೆಗಳು, ಯಕ್ಷರು, ಗಂಧರ್ವರು, ಉರಗರು, ರಾಕ್ಷಸರು ಎಲ್ಲರೂ ಕೂಡ ಅಲ್ಲಿಯೇ ತೋರಿದರು. ಪ್ರಾದುರಾಸ್ತಾಂ ತದಾ ದೌರ್ಭ್ಯಾಂ ಸಂಕರ್ಷಣ ಧನಂಜಯವು. ಅವನ ಎರಡು ತೋಳುಗಳಲ್ಲಿ ಒಂದು ಸಂಕರ್ಷಣ ಅಂದರೆ ಬಲರಾಮ, ಇನ್ನೊಂದು ಧನಂಜಯ ಅರ್ಜುನ ನಿಂತಿರೋದು ಕಂಡುಬಂತು. ದಕ್ಷಿಣೇ ಚಾರ್ಜುನೋ ಧನ್ವಿ ಹಲಿರಾಮಶ್ಚ ತೌಯತಃ ಭೀಮೋ ಯುಧಿಷ್ಠಿರಶ್ಚೈವ ಮಾದ್ರಿ ಪುತ್ರೌ ಚ ಪೃಷ್ಠತಃ. ಬಲಗಡೆ ಅರ್ಜುನ ಇದ್ದಾನೆ, ಎಡಗಡೆ ಬಲರಾಮ ಇದ್ದಾನೆ, ಹಿಂದುಗಡೆ ಭೀಮಸೇನ, ಯುಧಿಷ್ಠಿರ, ನಕುಲ ಸಹದೇವರು, ಅಂಧಕರು, ವೃಷ್ಟಿಗಳು, ಪ್ರದ್ಯುಮ್ನರೇ ಮೊದಲಾದವರಿದ್ದಾರೆ. ಯಾದವರೆಲ್ಲ ದೇವರ ಮುಂದುಗಡೆ ಇದ್ದಾರೆ. ಕೆಲವರು ಶಂಖ ಚಕ್ರ ಗದಾ ಶಕ್ತಿ ಶಾರ್ಂಗಲಾಂಗಲನಂದಕಾ ಅದೃಶ್ಯಂತೋದ್ಯತಾನ್ಯೇವ ಸರ್ವಪ್ರಹರಣಾನಿ ಚ. ಸರ್ವಪ್ರಹರಣಾನಿ, ಎಲ್ಲ ಆಯುಧಗಳು ದೇವರ ಸುತ್ತಲೂ ನಿಂತಿವೆ. ಅವುಗಳೇ ಚೇತನಾರೂಪಗಳಾಗಿ ದೇವರ ಅಣತಿಯನ್ನು ಕಣ್ಸನ್ನೆಯನ್ನು ಕಾಯ್ದುಕೊಂಡಿದೆ. ಅವನು ಹಿಂಗಂದ್ರೆ ಸಾಕು, ಹೀಗೆ ಎಫರ್ಟ್ ಮಾಡಿ ಹೀಗೆ ಎಸಿಬೇಕಾಗಿಲ್ಲ. ಹಿಂಗಂದ್ರೆ ಸಾಕು, ಹೋಗಿ ಬೀಳ್ತವೆ, ಅವನನ್ನು ಕೊಲ್ತವೆ. ಆ ತರಹ ಅಣತಿಯನ್ನು ಸ್ವೀಕರಿಸುವಂತೆ ಇವೆ. ನಾನಾ ಬಾಹುಚು ಕೃಷ್ಣಸ್ಯ ದೀಪ್ಯಮಾನಾನಿ ಸರ್ವತಃ ನೇತ್ರಾಭ್ಯಾಂ ನಾಸಿಕಾಭ್ಯಾಂ ಚ ಶ್ರೋತ್ರಾಭ್ಯಾಂ ಚ ಸಮಂತತಃ ಪ್ರಾದುರಾಸನ್ ಮಹಾರೌದ್ರಾಃ ಸಧೂಮಾಃ ಪಾವಕಾರ್ಚಿಷಃ. ಕಣ್ಗಳಿಂದ, ಮೂಗಿನಿಂದ, ಕಿವಿಗಳಿಂದ ಅಗ್ನಿಜ್ವಾಲೆಗಳು ಹೊರಗಡೆ ಬರ್ತಾ ಇದೆ. ತೇ ದೃಷ್ಟ್ವಾ ಪರಮಾತ್ಮಾನಂ ಕೇಶವಶ್ಚ ಮಹಾತ್ಮನಃ ನ್ಯಮೀಲಯಂತ ನೇತ್ರಾಣಿ ರಾಜಾನಸ್ತ್ರಸ್ತಚೇತಸಃ. ಎಲ್ಲ ರಾಜರು ಕೂಡ ದಣಿದವರಾಗಿ ತಮ್ಮ ಕಣ್ಗಳನ್ನು ಮುಚ್ಚಿಕೊಂಡರು. ಕೆಲವರು ಮುಚ್ಚಿಕೊಳ್ಳಿಲ್ಲ. ಋತೇ ದ್ರೋಣಂ ಚ ಭೀಷ್ಮಂ ಚ ವಿದುರಂಚ ಮಹಾಮತಿಂ ಸಂಜಯಂಚ ಮಹಾಭಾಗಂ ಋಷೀಂಶ್ಚೈವ ತಪೋಧನಂ ಪ್ರಾದಾತ್ತೇಷಾಂ ಸ ಭಗವಾನ್ ದಿವ್ಯಂ ಚಕ್ಷುರ್ಜನಾರ್ದನಃ. ದ್ರೋಣ, ಭೀಷ್ಮ, ವಿದುರ, ಸಂಜಯ, ಋಷಿಗಳು ಇಷ್ಟು ಜನ ಕಣ್ಣು ಮುಚ್ಚಿಕೊಳ್ಳಿಲ್ಲ. ಯಾಕೆ ಅಂದರೆ ಅವರಿಗೆ ದೇವರ ಅನುಗ್ರಹ ಇತ್ತು. ಆದ್ದರಿಂದಾಗಿ ತತ್ರಾಶ್ಚರ್ಯಮಭೂದ್ರಾಜನ್ ಧೃತರಾಷ್ಟ್ರಸ್ವಚಕ್ಷುಷಿ ಲಬ್ಧವಾನ್ ವಾಸುದೇವಸ್ಯ ವಿಶ್ವರೂಪ ದಿದೃಕ್ಷಯ. ಆ ಏನೋ ಒಂದು ರೂಪ ಕಂಡು ಬರ್ತಾ ಇದೆ ದೇವರದ್ದು, ಬಹಳ ವಿಭಿನ್ನವಾಗಿದೆ ಅಂತ ಧೃತರಾಷ್ಟ್ರ ಅಂದುಕೊಂಡು ನೋಡೋದಿದ್ರೆ ಚೆನ್ನಾಗಿತ್ತು ಅಂತಂದ. ಆಗ ದೇವರ ಅನುಗ್ರಹದಿಂದ ಅವನಿಗೆ ಕಣ್ಣುಗಳು ಮೂಡಿದವು. ಲಬ್ಧ ಚಕ್ಷುಷಮಾಸೀನಂ ಧೃತರಾಷ್ಟ್ರಂ ನರಾಧಿಪಾ ವಿಸ್ಮಿತಾ ಋಷಿಭಿಃ ಸಾರ್ಧಂ ತುಷ್ಟುವುರ್ಮಧುಸೂದನಂ. ಅದನ್ನು ನೋಡಿ ಎಲ್ಲರೂ ಕೂಡ ಸಂತೋಷಪಟ್ಟರು, ದೇವರನ್ನು ಕೊಂಡಾಡಿದರು. ಕಣ್ಣಿಲ್ಲದವನಿಗೆ ಈ ಕೂಡಲೇ ಕಣ್ಣು ಕೊಟ್ಟವ. ತದ್ದೃಷ್ಟ್ವಾ ಮಹದಾಶ್ಚರ್ಯಂ ಮಾಧವಶ್ಚ ಸಭಾತಳೆ ದೇವದುಂದು ಭಯೋನೇದುಹು ಪುಷ್ಪವರ್ಷಂ ಪಪಾತ ಚ. ಆ ಅಚ್ಚರಿಯನ್ನು ಕಂಡು ದೇವತೆಗಳಿಂದ ಪುಷ್ಪವೃಷ್ಟಿಯಾಯಿತು, ದೇವದುಂದುಭಿಗಳು ಮೊಳಗಿದವು. ಅದೇನು ಆಶ್ಚರ್ಯ ಅಂತೀರಾ? ಕಣ್ಣು ಕೊಟ್ಟಿದ್ದು ಅವನಿಗೆ ವ್ಯಕ್ತಿಗಳೆಲ್ಲರ ಗುರುತು ಹತ್ತಿತು. ಅವನಿಗೆ ಸಂಸ್ಕಾರ, ಕುರುಡರಿಗೆ ಸಾಮಾನ್ಯ ಸ್ಪರ್ಶ ಸಂಸ್ಕಾರ ಮಾತ್ರ ಇರ್ತದೆ. ಆ ಸ್ಪರ್ಶ ಸಂಸ್ಕಾರ ಅಂತನ್ನೋದು ರೂಪ ಸಂಸ್ಕಾರವಾಗಿ ಬದಲಾದ ಬಗೆ ಅಚ್ಚರಿ ಅಲ್ವೇನು? ನಾವು ನಿಮ್ಮನ್ನು ನೋಡಿ 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 ಇವರು ಅಂತ ಎಂತಹ ಪ್ರಸಂಗದಲ್ಲೂ ಗುರುತು ಹಿಡಿತೇವೆ.
ದೇವರ ದಯದಿಂದ ಮಬ್ಬು ಕವಿದೇ ಹೋದರೆ, ಹುಚ್ಚು ಹಿಡಿದೇ ಹೋದರೆ, ಎಂತಹ ಪ್ರಸಂಗದಲ್ಲಿಯೂ ನಮ್ಮ ಹತ್ತಿರದವರನ್ನು ಗುರುತು ಹಿಡಿತೀವಿ. ಅಂದರೆ ರೂಪ ಸಂಸ್ಕಾರ ಇರುತ್ತೆ. ಕಣ್ಣು ಹೋದವರಿಗೆ ಸ್ಪರ್ಶ ಸಂಸ್ಕಾರ, ಒಬ್ಬೊಬ್ಬರದ್ದು ಸ್ಪರ್ಶವೂ ಬೇರೆ ಬೇರೆ ಥರ ಇರುತ್ತೆ. ಇವನು ಕಣ್ಣಿರಲಿಲ್ಲ, ಸ್ಪರ್ಶ ಸಂಸ್ಕಾರ ಮಾತ್ರ ಇತ್ತು. ಅದು ರೂಪ ಸಂಸ್ಕಾರ ಆಗಿ ಬದಲಾದ ಬಗೆ ಅದು ಬಹಳ ಆಶ್ಚರ್ಯ ಆಯಿತು. ಅದಕ್ಕೆ ದೇವರನ್ನು ಕೊಂಡಾಡಿದ್ರು ಅವರು. ಮೊದಲು ಧೃತರಾಷ್ಟ್ರ, ತ್ವಮೇವ ಪುಂಡರೀಕಾಕ್ಷ ಸರ್ವಶ್ಚ ಜಗತ ಪ್ರಭು ತಸ್ಮಾನ್ಮೇ ಯಾದವ ಶ್ರೇಷ್ಠ ಪ್ರಸಾದಂ ಕರ್ತುಮರ್ಹಸಿ. ಪುಂಡರೀಕಾಕ್ಷ, ಅಗಲವಾದ ಕಣ್ಣಿನವನೇ, ನೀನೇ ನಮ್ಮೆಲ್ಲರಿಗೂ ಒಲಿಯಬೇಕು. ದೇವದೇವ ಮಹಾಯೋಗಿನ್ ವಾಸುದೇವ ಜನಾರ್ದನ ಭಗವನ್ ಮಮ ನೇತ್ರಾಭ್ಯಾಂ ಅಂತರ್ಧಾನಂ ವೃಣೇ ಪುನಃ. ದೇವರೇ, ನಿನ್ನಲ್ಲಿ ಬೇಡಿಕೊಳ್ಳೋದಿಷ್ಟೇ, ನನ್ನ ಕಣ್ಣು ವಾಪಸ್ ತಗೊಂಡ್ಬಿಡು. ಭವಂತಂ ದೃಷ್ಟವಾನಸ್ಮಿ ನಾಣ್ಯಂ ದ್ರಷ್ಟುಮಿಹೋತ್ಸಹೇ. ನಿನ್ನನ್ನು ನೋಡಿದ್ದೇನೆ, ಬೇರೊಬ್ಬರನ್ನು ನೋಡಲಿಕ್ಕೆ ನನಗೆ ಇಷ್ಟವೇ ಇಲ್ಲ. ತಥೋಬ್ರವೀನ್ ಮಹಾಬಾಹು ಧೃತರಾಷ್ಟ್ರಂ ಪುನಃ ಜನಾರ್ದನ ಅದೃಶ್ಯಮಾನೇ ನೇತ್ರೇ ದ್ವೇ ಭವೇತಾಂ ಕುರುನಂದನ. ಹಾಗೆಯೇ ಆಗಲಿ, ಹಿಂದಿನಂತೆಯೇ ನಿನ್ನ ಕಣ್ಣು ಹಾಗಾಗಲಿ, ನೀನು ಬಯಸಿದಂತೆ ಆಗಲಿ ಅಂತ ದೇವರು ವರ ಕೊಟ್ಟ. ಚಚಾಲಚ ಮಹೀಕೃತ್ಸ್ನಾ ಸಾಗರಶ್ಚಾಪಿ ಚುಕ್ಷುಭೆ ವಿಸ್ಮಯಂ ಪರಮಂ ಜಗ್ಮುಹು ಪಾರ್ಥಿವಾಹ ಭರತರಷಭಾ. ಭೂಮಿ ನಡುಗಿತು, ಕಡಲು ಉಕ್ಕಿತು, ಎಲ್ಲರಿಗೂ ಅಚ್ಚರಿಯಾಯಿತು. ತತಸ್ಸ ಪುರುಷವ್ಯಾಘ್ರ ಸಂಜಹಾರವ ಪುಸ್ವಕಂ ತಾಂ ದಿವ್ಯಾಂ ಅದ್ಭುತಾಂ ಚಿತ್ರಾಂ ವೃದ್ಧಿಮತ್ತಾಮರಿಂದಮಹಾಂ. ಆಮೇಲೆ ದೇವರು ತನ್ನನ್ನು ಉಪಸಂಹರಿಸಿಕೊಂಡ. ಸಾತ್ಯಕಿ ಮೊದಲಾದವರೆಲ್ಲ ಬಂದರು, ಅವನ ಸುತ್ತಮುತ್ತಲೂ ನಿಂತರು. ಅವರೆಲ್ಲರೂ ನೋಡ್ತಾ ಇರುವಾಗ ದೇವರು ಆ ಸಭಾತ್ಯಾಗ ಮಾಡಿದ. ಋಷಿಗಳಿಗೆ ಮಾತ್ರ ಹೋಗಿ ಬರ್ತೇನೆ ಎಂದ. ಯಾಕೆಂದರೆ ಅದು ಅಸತ್ಸಭೆ. ಒಂದು ಹಂತದ ತನಕ ಮಾತ್ರ ಔಪಚಾರಿಕವಾಗಿ ನಡೆಯಿತು. ಒಂದು ಸಭೆ ಅಂದರೆ ಏನಿರಬೇಕು? ಮೊದಲು ಸ್ವಾಗತ, ಅತಿಥಿಗಳಿಗೆ ಸ್ವಾಗತ, ಆಮೇಲೆ ಆಸನ ಸ್ವೀಕಾರ ಅಲ್ವಾ? ಆಮೇಲೆ ಅವರು ಮಾತನಾಡಬೇಕು, ನಾವು ಮಾತನಾಡಬೇಕು, ನಿರ್ಣಯ ಬರಬೇಕು, ವಂದನಾರ್ಪಣೆ ಆಗಬೇಕು. ಇಲ್ಲಿಯೂ ವಂದನಾರ್ಪಣೆ ಆಗಲಿಲ್ಲ. ಮೊನ್ನೆ ಮಾತ್ರ ಅಲ್ಲ, ಆಗದೇ ಇದ್ದದ್ದು, ಇಲ್ಲಿಯೂ ಆಗಲಿಲ್ಲ. ಅದರಿಂದಾಗಿ ದೇವರು ಆ ಅಸತ್ಸಭೆಯಿಂದ ನಿರ್ಗತನಾದ. ಋಷಿಭಿಸ್ತೈರನುಜ್ಞಾತಃ ನಿರ್ಯಯೌ ಮಧುಸೂದನಃ. ಋಷಿಗಳಿಂದ ಅನುಜ್ಞಾತನಾಗಿ ಹೊರಟ. ಋಷಯೋಂತರಹಿತಾ ಜಗ್ಮುಹು ತತಸ್ತೆ ನಾರದಾದಯಃ ತಸ್ಮಿನ್ ಕೋಲಾಹಲೇ ವೃತ್ತೆ ತದದ್ಭುತಮಿವಾಭವತ್. ಎಲ್ಲ ಕಡೆ ಕೋಲಾಹಲ. ಹೀಗೆ ಕ್ರಮವಾಗಿ ನಡೆಯಬೇಕಾದ ಸಭೆ ಇದ್ದಕ್ಕಿದ್ದಾಗೆ ಮುಕ್ತಾಯಗೊಂಡು ಬಿಡಿತು. ತಂ ಪ್ರಸ್ಥಿತಮಭಿಪ್ರೇಕ್ಷ್ಯ ಕೌರವಾಸ್ಸಹ ರಾಜಭಿ ಅನುಜಗ್ಮುರ್ನರವ್ಯಾಘ್ರಂ ದೇವಾ ಇವ ಶತಕ್ರತುಂ. ಇನ್ನು ಕೆಲವರು ಇಲ್ಲ, ಕೃಷ್ಣ ಹೋಗ್ತಾ ಇದ್ದಾನೆ, ಅಟ್ಲೀಸ್ಟ್ ಬೀಳ್ಕೊಡೋಣ ಅಂತ ಹೇಳಿ ಹಿಂದೆ ಹಿಂದೆ ಬಂದರು. ಅಚಿಂತಯನ್ ನಮೇಯಾತ್ಮ ಸರ್ವಂ ತದ್ರಾಜಮಂಡಲಂ ನಿಶ್ಚಕ್ರಾಮ ತತಶ್ಚೌರಿ ಸಧೂಮೈವ ಪಾವಕಃ. ನೋಡಿದ ದೇವರಿಗೆ ಗೊತ್ತಾಯಿತು ಹಿಂದೆ ಬರ್ತಾ ಇದ್ದಾರೆ ಅಂತ. ಸ್ವಲ್ಪ ನಿಂತು ಅವರನ್ನು ಮಾತಾಡಿಸ್ಲಿಕ್ಕೇನೂ ಹೋಗಲಿಲ್ಲ, ದಡ ದಡ ಹೊರಟದ್ದೇ. ಅಚಿಂತಯನ್, ಅವರನ್ನು ಲೆಕ್ಕಿಸಲೇ ಇಲ್ಲ. ತಥೋ ರಥೇನ ಶುಭ್ರೇಣ ಮಹತಾ ಕಿಂಕಿಣೀಕಿನ ಹೇಮಜಾಲ ವಿಚಿತ್ರೇಣ ಲಘುನಾ ಮೇಘನಾದಿನ ಸೂಪಸ್ಕರೇಣ ಶುಭ್ರೇಣ ವೈಯಾಘ್ರೇಣ ವರೂಥಿನ ಸೈನ್ಯ ಸುಗ್ರೀವಯುಕ್ತೇನ ಪ್ರತ್ಯದೃಶ್ಯ ತದಾರುಕಃ. ಕೃಷ್ಣ ಹೊರಗಡೆ ಬರ್ತಾ ಇದ್ದಾನೆ ಅಂತ ಗೊತ್ತಾದ ಕೂಡಲೇ ದಾರುಕ, ಚೆನ್ನಾಗಿ ಇರುವ ಶುಭ್ರವಾದ ಹುಲಿ ಚರ್ಮದಿಂದ ಸುತ್ತುವರಿಯಲ್ಪಟ್ಟ ಸೈನ್ಯ ಸುಗ್ರೀವದಿಂದ
ಸೈನ್ಯ ಮತ್ತು ಸುಗ್ರೀವ ಅಂತನ್ನುವ ಕುದುರೆಗಳಿಂದ ಕೂಡಿರುವ ರಥವನ್ನು ಕೃಷ್ಣನ ಎದುರು ತಂದಿಟ್ಟ. ಅಲ್ಲಿಂದ ಬರ್ತಾ ಇದ್ದಾನೆ ಕೃಷ್ಣ ಅಂತಂದ ಕೂಡಲೇ ಇವನು ತಯಾರಾಗಿ ಬಂದು ರಥವನ್ನು ನಿಲ್ಲಿಸಿದ. ದೇವರು ನೇರ ಅದನ್ನು ಹತ್ತಿದ್ದೆ. ತಥೈವ ರಥಮಾಸ್ಥಾಯ ಕೃತವರ್ಮಾ ಮಹಾರಥ ವೃಷ್ಣೀನಾಂ ಸಮ್ಮತೋ ವೀರ ಹಾರ್ದಿಕ್ಯ ಸಮದೃಶ್ಯತಾಂ. ಅದೇ ರೀತಿ ಕೃತವರ್ಮನು ಬಂದ. ಉಪಸ್ಥಿತ ರಥಂ ಚೌರಿಂ ಪ್ರಯಾಸ್ಯಂತಮರಿಂದಮಂ ಧೃತರಾಷ್ಟ್ರೋ ಮಹಾರಾಜ ಪುನರೇವಾಭ್ಯಭಾಷತ. ಆಗ ಧೃತರಾಷ್ಟ್ರ ಇಲ್ಲಿ ಮೆಲ್ಲಗೆ ಮಾತಾಡಿಕೊಳ್ಳಿಕ್ಕೆ ಶುರು ಮಾಡಿದ. ಏನಂತ? ಯಾವದ್ ಬಲಂ ಮೇ ಪುತ್ರೇತು ಪಶ್ಯಸ್ಯೇತಜ್ಜನಾರ್ದನ ಪ್ರತ್ಯಕ್ಷಂತೆ ನತೆ ಕಿಂಚಿತ್ ಪರೋಕ್ಷಂ ಶತ್ರುಸೂದನಾಂ. ಕೃಷ್ಣ ಅಂದ. ಅವನು ಹೊಟ್ಟೋಗಿದ್ದಾನಲ್ಲಿ. ದೇವರು ವಿಶ್ವತಶ್ಚಕ್ಷು ವಿಶ್ವತಶ್ರವಾಹ. ದೇವರಿಗೆ ಕೇಳಿಸದೇ ಇರುತ್ತೇನು? ಕೃಷ್ಣ, ನಿನಗೆ ಯಾವುದೂ ಪರೋಕ್ಷವಾದದ್ದಿಲ್ಲ, ಎಲ್ಲವೂ ಅಪರೋಕ್ಷ, ಅಂದರೆ ಎಲ್ಲವೂ ಪ್ರತ್ಯಕ್ಷ. ಎಲ್ಲೋ ದೂರದಲ್ಲಿದೆ ಅಂತ ನಿನಗೆ ಯಾವುದೂ ಇಲ್ಲ. ಕುರುಣಾಂ ಚ ಮಮಿಚ್ಛಂತಂ ಯತಮಾನಂ ಚ ಕೇಚವ ವಿದಿತ್ವೈತಾಮವಸ್ಥಾಂ ಮೇ ನಾಭಿಶಂಕಿತುಮರ್ಹಸಿ. ಈ ಅವಸ್ಥೆ ನಿನಗೆ ಗೊತ್ತೇ ಇದೆ. ನಂದೇನೂ ತಪ್ಪಿಲ್ಲ, ನಾನು ಪ್ರಯತ್ನ ಪಟ್ಟಿದ್ದೇನೆ. ನಮೇ ಪಾಪೋಸ್ತ್ಯಭಿಪ್ರಾಯ ಪಾಂಡವಾನ್ ಪ್ರತಿಕೇಚವ ಜ್ಞಾತಮೇವ ಹಿತಂ ವಾಕ್ಯಂ ಜನ್ಮಯೋಕ್ತ ಸುಯೋಧನಃ. ಪಾಂಡವರನ್ನ ಕುರಿತು ಒಂದು ಚೂರೂ ದುರ್ಭಾವನೆ ನನ್ನಲ್ಲಿ ಇಲ್ಲ. ನೀನು ನೋಡ್ತಾ ಇರುವಾಗನೇ ನಾ ಹೇಳಿದೆ ಅಲ್ವ, ಏನೇನು ಹೇಳಬೇಕೋ ಎಲ್ಲ ಹೇಳಿದ್ದೇನೆ. ಜಾನಂತಿ ಕುರವಃ ಸರ್ವೇ ರಾಜಾನಶ್ಚೈವ ಪಾರ್ಥಿವಾ ಶಮೇ ಪ್ರಯತಮಾನಂ ಮಾಂ ಸರ್ವಯತ್ನೇನ ಮಾಧವಾ. ಎಲ್ಲ ಕುರುಗಳು ತಿಳಿದಿದ್ದಾರೆ ಅಂತ ಹೇಳಿದಾಗ ದೇವರು ರಥದಲ್ಲಿ ಇದ್ದಾನೆ. ಇವನು ಇಲ್ಲಿ ಪಿಸು ನುಡಿದದ್ದು ದೇವರ ಆಚೆ ತಿರುಗಿ ಹೇಳಿದ. ದ್ರೋಣಾಚಾರ್ಯರು, ಭೀಷ್ಮ, ಬಾಹ್ಲಿಕ, ವಿದುರ ಎಲ್ಲ ಇದ್ದಾರೆ. ಪ್ರತ್ಯಕ್ಷಮೇತದ್ಭವತಾಂ ಯದ್ವೃತ್ತಂ ಕುರುತಂ ತದಿ ಯಥಾ ಚಾಶಿಷ್ಟವನ್ ಮಂದೋ ರೋಷಾದಸ ಕೃದುತ್ಥಿತಃ. ಕೃಷ್ಣ ಹೇಳ್ದ, ನೀವೆಲ್ಲರೂ ನೋಡಿದ್ದೀರಷ್ಟೇ ಎಷ್ಟು ಅಶಿಷ್ಟನಾಗಿ ವರ್ತನೆ ಮಾಡಿದ. ಪದೇ ಪದೇ ಎದ್ದು ಹೋಗ್ತಾ ಇದ್ದ, ಸಭಾ ಮರ್ಯಾದೆ ಇಲ್ಲದೆ. ಒಂದು ಸಭೆಯಲ್ಲಿ ಕುಳಿತಾಗ ಬೇರೆ ಕ್ರಿಯೆಯಲ್ಲಿ ತೊಡಗಬಾರದು. ಅದು ದೊಡ್ಡವರ ಹತ್ತಿರ ಮಾತನಾಡುವಾಗ ನಾವು ಎಲ್ಲೆಲ್ಲೋ ನೋಡ್ತಾ ಅವರನ್ನು ಡಿಸ್ಟರ್ಬ್ ಮಾಡಬಾರದು ಅನ್ನೋದು ಮರೆತವನ ಹಾಗೆ. ಅದು ರಾಜ್ಯಗಳ ನಡುವೆ, ಅದು ಬೇರೆ ಆದರೆ ಆಯ್ತೇನೋ, ರಾಜ್ಯಗಳ ನಡುವೆ ಏನೋ ಕೆಲಸ ಇದ್ದರೆ, ಇವಾಗ ಯಾವುದೋ ಒಂದು ಗ್ರಂಥದ ಮಂಗಳ ಆಗ್ತಾ ಇರುತ್ತೆ, ಆವಾಗ ಯಾವುದೋ ಒಂದು ಗ್ರಂಥದ ಮಂಗಳ ಆಗ್ತಾ ಇರುತ್ತೆ, ಆವಾಗ ಗುರುಗಳು ಹೇಳ್ತಾ ಇರ್ತಾರೆ, ಅವನಿಗೇನೋ ಕೆಲಸ ಇರುತ್ತೆ, ಆವಾಗ ಮಾತನಾಡ್ತಾ ಇದ್ದರೆ ತೊಂದರೆ ಇಲ್ಲ. ಎರಡು ರಾಜ್ಯಗಳ ನಡುವೆ ಆಗ್ತಾ ಇದ್ದಾಗ ಪದೇ ಪದೇ ಸಭೆಯಲ್ಲಿ ಎದ್ದು ಹೋಗ್ತಾ ಇದ್ದ ಅವನು. ವದತ್ಯನೀತ ಮಾತ್ಮಾನಂ ಧೃತರಾಷ್ಟ್ರೋ ಮಹೀಪತಿ ಆಪೃಚ್ಛೇ ಭವತಃ ಸರ್ವಾನ್ ಗಮಿಷ್ಯಾಮಿ ಯುಧಿಷ್ಠಿರಂ. ನನ್ನ ಪ್ರಯತ್ನ ಸಫಲ ಅನ್ನೋದು ಧೃತರಾಷ್ಟ್ರನ ಮಾತಿನಿಂದಲೇ ಪ್ರೂವ್ ಆಗಿದೆ. ನಾನು ಅಸಮರ್ಥ, ನಾನು ಅಸಮರ್ಥ, ನಾನು ಅಸಮರ್ಥ ಅಂತ ಒಂದು 5ನೇ ಸರ್ತಿಯೋ 6ನೇ ಸರ್ತಿಯೋ ಹೇಳ್ತಾ ಇದ್ದಾನೆ ಧೃತರಾಷ್ಟ್ರ. ನಿಮಗೆಲ್ಲರಿಗೂ ಗೊತ್ತಾಯಿತಷ್ಟೇ, ನಾನು ಶಾಂತಿಗಾಗಿ ಪ್ರಯತ್ನ ಪಟ್ಟಿದ್ದೇನೆ. ದುರ್ಯೋಧನನನ್ನು ಹಿಮ್ಮುಖವಾಗಿಸಲಿಕ್ಕೆ ವಿಶ್ವರೂಪ ತೋರಿಸ್ಬೇಕಾಯ್ತು. ಅವನಿಗೆ ನೋಡಲಿಕ್ಕಾಗಲಿಲ್ಲ, ಕಣ್ಣು ಮುಚ್ಚಿಕೊಂಡ. ನಾನು ಸಭಾತ್ಯಾಗ ಮಾಡಿದೆ. ಕಣ್ಣು ಮುಚ್ಚಿಕೊಂಡ ಅಂತಲ್ಲ ಹೇಳಲಿಲ್ಲ, ಅದು ಇನ್ನೊಂದು ಕಡೆ ಬರುತ್ತೆ ಮುಂದೆ. ಅಂದರೆ ಇದೇ ಪ್ರಸಂಗದಲ್ಲಿ ಆಗಿದ್ದು, ಘಟನೆ ಆಗಿದ್ದು ಇದೇ ಪ್ರಸಂಗದಲ್ಲಿ, ಆದರೆ ಉಲ್ಲೇಖ ಆಗೋದು ಮುಂದೆ. ಅದನ್ನು ಪ್ರಘಸ ಅಂತ ಕರೀತಾರೆ, ಅಥವಾ ಉಕ್ಷಣ ಅಂತ ಕರೀತಾರೆ.
ಒಂದು ಕಡೆ ಹಿಂಗೆ ನೀರು ಸಿಂಪಡಿಸಿದ್ದಾಗ ಕೆಲವೊಂದು ಕಡೆ ಜಾಸ್ತಿ ಬೀಳುತ್ತೆ, ಕೆಲವೊಂದು ಕಡೆ ಕಡಿಮೆ ಬೀಳುತ್ತೆ. ಹಾಗೆ ತಥೋ ರಥೇನ ಶುಭ್ರೇಣ ಮಹತಾ ಕಿಂಕಿಣೀಕಿನ ಕುರುಣಾಂ ಪಶ್ಚಾತ್ತಾಂ ದ್ರಷ್ಟುಂ ಸ್ವಸಾರಂ ಸ್ವಪಿತುರ್ಯಯೌ. ಹೀಗೆ ಎಲ್ಲರೂ ನೋಡ್ತಾ ಇರುವಾಗ ಶ್ರೀಕೃಷ್ಣ ಹೋಗಿ ಬರ್ತೇನೆ, ಕುಂತಿಯನ್ನು ನೋಡಿಕೊಂಡು ಹೋಗ್ತೇನೆ ಅಂತ ಹೇಳಿ ಹೋದ. ಸ್ವಸಾರಂ ಸ್ವಪಿತುಹು, ಸ್ವಪಿತುಹು ಸ್ವಸಾರಂ, ತನ್ನ ತಂದೆ ವಸುದೇವ, ವಸುದೇವನ ತಂಗಿ ಕುಂತಿ, ಕುಂತಿಯ ಬಳಿಗೆ ಹೋದ ಅನ್ನುವಲ್ಲಿಗೆ 54ನೇ ಅಧ್ಯಾಯ. ವೈಶಂಪಾಯನ ಉವಾಚ. 54ನೇ ಅಧ್ಯಾಯ ಅಂತ ಹೇಳಿದ್ದು ಭಗವದ್ಯಾನ ಪರ್ವದಲ್ಲಿ. ಈ ಅಧ್ಯಾಯ 118ನೇ ಅಧ್ಯಾಯ ಮುಗಿದು 119ನೇ ಅಧ್ಯಾಯ. ಅವರ ಹಣೆಯ ನೆರಿಗೆಯಲ್ಲೇ ಗೊತ್ತಾಯಿತು ನನಗೆ ಇಂಥ ಪ್ರಶ್ನೆ ಇದೆ. ಪ್ರವಿಶ್ಯಾಥ ಗೃಹಂ ತಸ್ಯಾಹ ಚರಣಾವಭಿವಾದ್ಯ ಚ ಆಚಖ್ಯೌ ತತ್ಸಮಾಸೇನ ಯದ್ವೃತ್ತಂ ಕುರು ಸಂಸದೀ. ಕೃಷ್ಣ ವಿದುರನ ಮನೆಯ ಒಳಹೊಕ್ಕು ಕುಂತಿಯ ಕಾಲ್ಗಳನ್ನು ಹಿಡಿದು ನಮಸ್ಕಾರ ಮಾಡಿ ಸಮಾಸೇನ ಸಂಕ್ಷಿಪ್ತವಾಗಿ ಯದ್ವೃತ್ತಂ ಕುರು ಸಂಸದಿ, ಕುರು ಸಭೆಯಲ್ಲಿ ಆಗಿದ್ದನ್ನು ಹೇಳಿದ. ಉಕ್ತಂ ಬಹುವಿಧಂ ವಾಕ್ಯಂ ಸ್ಪೃಹಣೀಯಂ ಸಹೇತುಕಂ ಋಷಿಭಿಶ್ಚೈವ ಚ ಮಯಾ ನ ಚಾಸೌ ತದ್ಗೃಹೀತವಾನ್. ಕುಂತಿ, ತರತರದ ಮಾತುಗಳನ್ನು ಹೇಳಿದೆವು. ಒಂದು ವಿಚಾರವನ್ನು ಎಷ್ಟು ಥರದಲ್ಲಿ ಹೇಳಬಹುದೋ ಅಷ್ಟು ಥರದಲ್ಲೆಲ್ಲ ಹೇಳಿದೆವು. ಸುತ್ತಿ ಬೆಳೆಸಿ ಹೇಳಿದೆವು, ನೇರವಾಗಿ ಹೇಳಿದೆವು, ಸರಳವಾಗಿ ಹೇಳಿದೆವು, ಕಠಿಣವಾಗಿ ಹೇಳಿದೆವು, ಉದಾಹರಣೆ ಪೂರ್ವಕವಾಗಿ ಹೇಳಿದೆವು, ಉದಾಹರಣೆ ಇಲ್ಲದೆ ಹೇಳಿದೆವು. ಎಲ್ಲ ಥರ ಹೇಳಿ ಆಗಿದೆ. ಮಾತಿನ ಯಾವ ಯಾವ ಪ್ರಯೋಗಗಳಿದೆ, ವಾಕ್ಯದ ಯಾವ ಯಾವ ಪದ್ಧತಿಗಳಿದೆ, ಸರ್ವವಾಕ್ಯ ಪದ್ಧತಿಯಿಂದ ನಾವು ನಿರೂಪಣೆ ಮಾಡಿದ್ದೇವೆ. ಕೇಳಲಿಲ್ವಲ್ಲ ಅವನು? ಅಲ್ಲ, ಲಾಜಿಕಲ್ ಆಗಿಲ್ವೇನೋ ಅನ್ಬೇಡಿ. ಸಹೇತುಕಂ, ಮಾತು ಪರ್ಫೆಕ್ಟ್ ಅಲ್ಲ, ಸಹೇತುಕವಾಗಿತ್ತು, ಕೇಳೋ ಹಾಗಿರಲಿಲ್ವೇನೋ ಅನ್ಬೇಡಿ. ಸ್ಪೃಹಣೀಯಂ, ಅಷ್ಟು ಚೆನ್ನಾಗಿ ಹೇಳಿದ್ದೇವೆ ಎಲ್ಲ ರೀತಿಯಿಂದ. ಋಷಿಭಿಶ್ಚೈವ ಚ ಮಯಾ, ಕೇವಲ ನಾನು ಹೇಳಿದ್ದಲ್ಲ, ಋಷಿಗಳೆಲ್ಲೇ ಹೇಳಿದ್ದಾರೆ. ಆದರೆ ನಚಾಸೌ ತದ್ಗೃಹೀತವಾನ್, ಅದನ್ನು ಅವನು ಸ್ವೀಕಾರ ಮಾಡಲಿಲ್ಲ. ಕಾಲಪಕ್ವಮಿದಂ ತರವಂ ದುರ್ಯೋಧನ ವಚಾನುಗಂ ಸರ್ವಕ್ಷತ್ರಂ ಕ್ಷಣೇನೈವ ದಹ್ಯತೆ ಪಾರ್ಥವಹ್ನಿನ. ಕಾಲಪಕ್ವಮಿದಂ, ಈಗಾಗಲೇ ಕಾಲದಿಂದ ಮಾಗಿದೆ. ಅರ್ಜುನನೆಂಬ ಬೆಂಕಿಯಿಂದ ಇಡೀ ಕ್ಷತ್ರಿಯ ಕುಲ ಬೆಂದು ಹೋಗುತ್ತೆ. ಆ ಮಾತು ಇನ್ನೊಮ್ಮೆ ನೋಡಿ. ಕಾಲಪಕ್ವಮಿದಂ ಸರ್ವಂ ದುರ್ಯೋಧನ ವಶಾನುಗಂ ಸರ್ವಕ್ಷತ್ರಂ ಕ್ಷಣೇನೈವ ದಹ್ಯತೆ ಪಾರ್ಥವಹ್ನಿನ. ಪಾರ್ಥವಹ್ನಿ ಅಂತಂದರೆ ಭೀಮಸೇನನೂ ಅಗ್ನಿ ಆಗಬಹುದು, ಅರ್ಜುನನೂ ಆಗಬಹುದು. ಪಾರ್ಥ ಅಂದ್ರೇನು? ಪೃಥೆಯ ಮಕ್ಕಳು ಅಂತ. ಪೃಥೆಯ ಮಕ್ಕಳು ಇವರಿಬ್ಬರು ತಾನೆ. ಅದರಿಂದಾಗಿ ದಹ್ಯತೆ ಪಾರ್ಥವಹ್ನಿನ. ಆಪೃಚ್ಛೇ ಭವತೀಂ ಶೀಘ್ರಂ ಪ್ರಯಾಸ್ಯೆ ಪಾಂಡವಾನ್ ಪ್ರತಿ. ಆಪೃಚ್ಛೆ, ಕಡೆಯಲ್ಲಿ ನಿನ್ನನ್ನು ಪ್ರಶ್ನೆ ಮಾಡಬೇಕು ಅಂತ ಇದ್ದೇನೆ. ಕಿಂ ವಾಚ್ಯ ಪಾಂಡವೇಯಾಸ್ತೆ ಭವತ್ಯ ವಚನಾನ್ಮಯ. ಪಾಂಡವರನ್ನು ಕುರಿತು ಏನು ಹೇಳಬೇಕು? ನಿನ್ನ ಮಕ್ಕಳಿಗೆ ಏನು ಹೇಳಬೇಕು ಹೇಳು. ಅವಾಗೆಲ್ಲ ಕೇಳ್ತಾ ಇರ್ತಿದ್ರು. ನಾನು ಅಲ್ಲಿಗೆ ಹೋಗ್ತೇನೆ, ನಿಮ್ಮ ತಂದೆ ಇರುವಲ್ಲಿಗೆ, ಅವ್ರಿಗೇನಾದರೂ ಹೇಳಬೇಕಾ ಅಂತ ಕೇಳ್ತಾ ಇದ್ದರು. ಪಾಪ ಅತ್ಯಂತ ವೃದ್ಧರೊಬ್ಬರು, ಈಗ ವೃದ್ಧರಾಗಿದ್ದಾರೆ ಅವರು. ಆದರೆ ಅವರಿಗೆ ಬೆಂಗಳೂರಿಗೆ ಬಂದವರು, ಚನ್ನಪಟ್ಟಣಕ್ಕೆ ಹೋಗ್ತಾ ಇದ್ದೀನಿ, ನಿಮ್ಮ ತಂದೆಗೆ ಏನಾದ್ರು ಹೇಳಬೇಕಾ ಅಂತಂದರು. ದಿವಸ ಬೆಳಗಾದರೆ ಫೋನಲ್ಲಿ ಮಾತಾಡ್ತಾ ಇರ್ತೀವಿ. ಅದರಿಂದಾಗಿ ಆ ಮಾತು ಈಗ ಇಲ್ಲ. ನೆಟ್ವರ್ಕ್ ಸಿಗಲಿಲ್ವಾ ಹೇಳು, ಏನಾದರೂ ಹೇಳಬೇಕಂತ ಕೇಳ್ಬೋದು. ಅವಾಗ 13 ವರ್ಷ ಆಗಿತ್ತು ನೋಡಿ. ಮಕ್ಕಳ ಮೋರೆಯನ್ನು ನೋಡಿ ತಾಯಿ 13 ವರ್ಷ ಆಗಿತ್ತು. ಅದಕ್ಕೆ ಕೇಳಿದ್ದಲ್ಲಿ ಏನಾದ್ರು ಹೇಳಬೇಕಾ? ಕುಂತಿ ಅವನು ಒಂದು ಮಾತು ಹೇಳ್ತಾನೆ.
ತದ್ಬ್ರೂಹಿತ್ವಂ ಮಹಾಪ್ರಾಜ್ಞೆ. ಮಹಾಪ್ರಾಜ್ಞೆ ಒಳ್ಳೆ ಪ್ರಜ್ಞೆ ಇರುವವಳು ಅಂತ. ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿ ಅಂತ, ಆ ಮಣಿಮಂಜರಿಯಲ್ಲಿ ಮುಖ್ಯವಾಗಿರೋದು ಮಧ್ವಾಚಾರ್ಯರು ಬರೋದಕ್ಕಿಂತ ಮೊದಲು ಒಂದು ಇಂಡಿಯನ್ ಥಿಂಕ್ ಟ್ಯಾಂಕ್ ಯಾವ ರೀತಿ ರೂಪುಗೊಂಡಿತ್ತು, ಆಚಾರ್ಯರು ಅನ್ಪ್ಯಾರಲಲ್ ಹೇಗೆ ಅನ್ನೋದನ್ನು ಹೇಳಲಿಕ್ಕೆ ಮಣಿಮಂಜರಿ ಹೊರಟಿದ್ದು. ಹೀಗಾಗಿ ರಾಮಾಯಣದ ನಿರೂಪಣೆ, ಮಹಾಭಾರತದ ನಿರೂಪಣೆ, ಆ ಇತಿಹಾಸದ ಸ್ರೋತಸ್ಸು ಒಂದು ಪ್ರಸ್ತಾವನೆಗೆ ಮೊದಲು ಹೇಗಿತ್ತು, ರಾಮಾಯಣ ಕಾಲದಲ್ಲಿ ತತ್ವಶಾಸ್ತ್ರ ಹೇಗಿತ್ತು, ಜನರ ಆರಾಧನೆ ಹೇಗಿತ್ತು, ಮಹಾಭಾರತ ಕಾಲದಲ್ಲಿ ಏನಾಯಿತು, ಮಧ್ವಾಚಾರ್ಯರು ಬರೋದಕ್ಕಿಂತ ಸ್ವಲ್ಪ ಮೊದಲು ಏನಾಯಿತು, ಮಧ್ವಾಚಾರ್ಯ ಅದನ್ನು ಹೇಗೆ ರೀಬಿಲ್ಡ್ ಮಾಡಿದ್ರು, ಆಮೇಲೆ ಮಾಧುರ್ ಕೆಡಿಸಿದ್ರು ಅದು ಬೇರೆ. ಮಧ್ವಾಚಾರ್ಯರ ಬರೋದಕ್ಕಿಂತ ಮೊದಲು ಯಾವ ರೀತಿ ಇತ್ತು, ಹೇಗೆ ಕೆಟ್ಟಿತ್ತು, ಆಚಾರ್ಯರು ಅದನ್ನು ಆ ತತ್ವಶಾಸ್ತ್ರದ ಸೌಧವನ್ನು ಹೇಗೆ ರೀಬಿಲ್ಡ್ ಮಾಡಿದ್ರು ಅಂತ. ಆಮೇಲೆ ನಾವು ಹೆಚ್ಚು ಆರಾಧನೆಗಳಿಗೆ ಅಂಟಿಕೊಂಡೆವು. ಉಪಾಸನಾ ಪದ್ಧತಿಗಳು ಆಚಾರ್ಯರಿಗಿಂತ ಸ್ವಲ್ಪ ವಿಭಿನ್ನ ಆಯಿತು. ಆ ತರಹದ ಸರಿಯುತ್ತ ಅದನ್ನು ಹೇಳ್ತಾ ಇರೋದು, ಆ ತರಹದ ಸರಿಯುವಿಕೆ, ಆ ತರಹದ ಡ್ರಿಫ್ಟ್ ನಾನು ಹೇಳಿದ್ದು ಅಲ್ಲಿ ಕೇಳ್ತಾರೆ. ಅಲ್ಲಿ ಹೇಳುವಾಗ ಕುಂತಿ ಮತ್ತು ಮಾದ್ರಿಯರ ಬಗ್ಗೆ ದ್ವೇ ಭಾರ್ಯೆ ಧರ್ಮ ಕೋವಿದೆ ಅಂತ ಹೇಳ್ತಾರೆ. ಧರ್ಮವನ್ನು ಚೆನ್ನಾಗಿ ಬಲ್ಲ ಇಬ್ಬರು ಹೆಂಡಿರು ಮಾದ್ರಿ ಮತ್ತು ಕುಂತಿ, ಅಲ್ಲಿಯೂ ಹೇಳಿದ್ದಾರೆ, ಇಲ್ಲಿಯೂ. ಏಕೆಂದರೆ ಸಾಮಾನ್ಯ ವೇದವ್ಯಾಸರು ಆದಿಪರ್ವವನ್ನು ನೋಡಿದಾಗ ನನಗೆ ಹಾಗೆ ಅನ್ನಿಸ್ತು. ಅಲ್ಲ, ವೇದವ್ಯಾಸರು ಏನು ಹೇಳಿದ್ದಾರೆ? ಕ್ಷತ್ತು ಪ್ರಜ್ಞಾಂ ಧೃತಿಂ ಕುಂತ್ಯಾಹ ಗಾಂಧಾರ್ಯಾಹ ಧರ್ಮಶೀಲತಾಂ ಅನಯಂ ಧಾರ್ತರಾಷ್ಟ್ರಾಣಾಂ ವ್ಯಾಸವೂಚೆ ಮಹಾಮನಾಹ. ಮಹಾಭಾರತದ ಉದ್ದೇಶ ಏನು? ವೇದವ್ಯಾಸರು ಏನು ಹೇಳಲಿಕ್ಕೆ ಹೊರಟರು ಅಂದರೆ ಕ್ಷತ್ತು ಪ್ರಜ್ಞಾಂ, ವಿದುರನ ಪ್ರಜ್ಞೆ, ಧೃತಿಂ ಕುಂತ್ಯಾಹ ಕುಂತಿಯ ಧೈರ್ಯ, ಗಾಂಧಾರ್ಯಾಹ ಧರ್ಮಶೀಲತಾಂ ಅನಯಂ ಧಾರ್ತರಾಷ್ಟ್ರಾಣಾಂ ದುರ್ಯೋಧನಾದಿಗಳ ಅನ್ಯಾಯ, ಇವುಗಳನ್ನು ಮಹಾಭಾರತದಲ್ಲಿ ಹೇಳಲಿಕ್ಕೆ ಹೊರಟರು. ಜನರಿಗೆ ಪ್ರಧಾನವಾಗಿ ತಲುಪೋದಿವು ಅಂತ ಅವ್ರು ಹೇಳಿದ್ದು. ಕಥೆಯ ಮೂಲಕ ಜನರಿಗೆ ತಲುಪೋದಿದು ಅಂದರೆ ಆ ಕಥೆಯನ್ನು ಸರಿಯಾಗಿ ಹೇಳಿದ್ರೆ ಗೊತ್ತಾಗುತ್ತೆ. ಇದೇನಿದು ಪಂಡಿತಾಚಾರ್ಯರು ಕೋವಿದೆ ಅಂತ ಹೇಳ್ತಾರಲ್ಲ ಅಂತ. ವೇದವ್ಯಾಸರು ಹೇಳದ್ದೇನಲ್ಲ, ಆದಿಪರ್ವ ಇದು ಉದ್ಯೋಗ ಪರ್ವ ಓದಿದಾಗ ಗೊತ್ತಾಗುತ್ತೆ. ಅವಳ ಲೌಕಿಕ ಪ್ರಜ್ಞೆ ಎಂಥದ್ದು, ಆಧ್ಯಾತ್ಮಿಕ ಪ್ರಜ್ಞೆ ಎಂಥದ್ದು, ಅವುಗಳೆಲ್ಲ ಉದ್ಯೋಗ ಪರ್ವದಲ್ಲಿ ಗೊತ್ತಾಗುತ್ತೆ. ಸುಮ್ಮನೆ ಹೇಳಿದ್ದಲ್ಲ, ವಿರಾಟ ಉದ್ಯೋಗ ಸಾರವಾನ್ ಅಂತ. ಉದ್ಯೋಗ ಸಾರ ಹೇಗೆ ಅಂತಂದರೆ ಆದಿಪರ್ವದಲ್ಲಿ ಉದ್ಭವಿಸಿದ, ಸಭಾಪರ್ವದಲ್ಲಿ ಉದ್ಭವಿಸಿದ, ಅರಣ್ಯ ಪರ್ವದಲ್ಲಿ ಉದ್ಭವಿಸಿದ ಎಲ್ಲ ಸಮಸ್ಯೆಗಳು ಮುಂದೆ ಗೀತೆಗೆ ಪೀಠಿಕೆಯಾಗಿ, ರಾಜನೀತಿಗೆ ಪೀಠಿಕೆಯಾಗಿ, ಅನುಶಾಸನಾದಿಗಳಿಗೆ ಪೀಠಿಕೆಯಾಗಿ ಏನೆಲ್ಲ ಇರುತ್ತೆ, ಮಧ್ಯದಲ್ಲಿ ಇದು ಗಟ್ಟಿಯಾಗಿ ನಿಂತ್ಕೊಂಡಿರುತ್ತೆ. ಅದಕ್ಕೆ ಉದ್ಯೋಗ ಸಾರ, ಕಾಂಡಸಾರ ಅಂತ ಅರ್ಥ. ಅದಕ್ಕೆ ಮಹಾಪ್ರಾಜ್ಞೆ ಅಂತ ಕೃಷ್ಣನೇ ಹೇಳೋದು. ಮಹಾಪ್ರಾಜ್ಞೆ ಹಿರಿದಾದ ಬುದ್ಧಿಯವಳೇ ಶುಶ್ರೂಷೆ ವಚನಂ ತವ. ಶುಶ್ರೂಷೆ ಕೇಳಬೇಕು ಅಂತ ಬಯಸ್ತೇನೆ. ಶ್ರೋತುಮಿಚ್ಛೆ ಶುಶ್ರೂಷೆ, ಶ್ರೋತುಂ ಇಚ್ಛೇಯಂ. ಹಾಗಾದರೆ ಶುಶ್ರೂಷ ಅಂದರೆ ಸೇವೆ ಅಂತ ಅರ್ಥ ಇದೆಯಲ್ಲ. ಹೌದು, ಕೇಳುವ ಬಯಕೆಗಾಗಿ ಅಲ್ವ ಸೇವೆ ಮಾಡೋದು. ಹೀಗಾಗಿ ಸೇವೆಗೆ ಶುಶ್ರೂಷೆ ಅಂದರು. ಅಂದರೆ ತತ್ವವನ್ನು ಕೇಳುವ ಬಯಕೆಯಿಂದ ಸೇವೆ ಮಾಡಿದರೆ ಅದು ಶುಶ್ರೂಷೆ. ಹಣ ಬೇಕು ಅಂತ ಸೇವೆ ಮಾಡಿದ್ರೆ ಶುಶ್ರೂಷೆ. ಕೇಳುವ ಬಯಕೆ ಅಂತೂ ಇರಲ್ವಲ್ಲ. ತತ್ವವನ್ನು ಕೇಳುವ ಬಯಕೆ ಅಲ್ಲಿಲ್ಲ. ಹೀಗಾಗಿ ಅದನ್ನು ಶುಶ್ರೂಷ ಅಂತ ಕರೆಯಲ್ಲ. ಹೀಗಾಗಿ ನಾನು ನಮ್ಮ ಆಫೀಸಲ್ಲಿ ಶುಶ್ರೂಷೆ ಮಾಡಿದೆ ಅಂತ ಅನ್ಬಾರ್ದು. ನಮ್ಮ ಆಫೀಸಿನಲ್ಲಿ ಮಾಡಿದ್ದು ಕೆಲಸ. ಹಿರಿಯರ ಹತ್ರ ಹೋದೆವು, ಅಲ್ಲಿ ಶುಶ್ರೂಷೆ. ಅದಕ್ಕೆ ಅಲ್ಲಿ ಮಾಡುವ ಸೇವೆ ಶುಶ್ರೂಷೆ. ನಮ್ಮ ಗುರುಗಳ ಹತ್ತಿರ ನಾವು ಮಾಡುವ ಸೇವೆ ಏನಿದೆ ಅದು ಶುಶ್ರೂಷೆ. ಯಾಕೆಂದರೆ ತತ್ವವನ್ನು ಕೇಳುವ ಬೇಕು. ಅಲ್ಲ, ಕೇಳಿ ಆಗಿರುತ್ತಲ್ಲ, ಅದು ಕೇಳಿದ್ದು ಬಲಗೊಳ್ಳಲಿ ಅಂತ. ಒಟ್ಟು ತತ್ವಕ್ಕೆ ಸಂಬಂಧಪಟ್ಟು ಇದ್ದ ಹಾಗೆ. ಕುಂತಿ ಬ್ರೂಯಾಕ್ಯೇತ ವರಾದಾನಂ ಧರ್ಮಾತ್ಮಾನಂ ಯುಧಿಷ್ಠಿರಂ
ಭೂಯಾನ್ಸ್ತೆ ಹೀಯತೆ ಧರ್ಮ ಮಾ ಪುತ್ರಕ ವೃಥಾ ಕೃಥಾ. ಯಾರಿಗೂ ಹೇಳಬೇಕಾಗಿಲ್ಲ. ಮೊದಲು ನನ್ನ ದೊಡ್ಡ ಮಗ ಇದಾನಲ್ಲ ಧರ್ಮರಾಜ, ಅವನಿಗೆ ಹೇಳಬೇಕು. ಏನು? ಶ್ರೋತ್ರಿಯ ಸೇವತೆ ರಾಜನ್. ಅಪ್ಪ ಧರ್ಮಾತ್ಮನೇ, ದೊಡ್ಡ ಅಧರ್ಮ ಮಾಡಲಿಕ್ಕೆ ಹೊರಟಿದ್ದೀಯಪ್ಪ, ಅದನ್ನು ಮಾಡಬೇಡ. ಭೂಯಾನ್ಸ್ತೆ ಹೀಯತೆ ಧರ್ಮ. ನೀನು ಈಗಿರುವ ಮನಸ್ಥಿತಿಯಲ್ಲೇ ಮುಂದುವರೆದರೆ ಭೂಯಾನ್ ಧರ್ಮ, ಹಿರಿದಾದ ಧರ್ಮ ನಿನ್ನ ಪಾಲಿಗೆ ಹೀಯತೆ ಇಲ್ಲವಾಗ್ತದೆ. ಯಾಕೆ? ಶ್ರೋತ್ರಿಯಸ್ಯೇವತೆ ರಾಜನ್ ಮಂದಕಸ್ಯ ಅವಿಪಶ್ಚಿತ ಅನುವಾಕ ಹತಾ ಬುದ್ಧಿ ಧರ್ಮಮೇವೈಕಮೀಕ್ಷತೆ. ಉರು ಹೊಡೆದು ಜಡವಾದ ಪುರೋಹಿತನ ಹಾಗೆ ನಿನ್ನ ಬುದ್ಧಿ ಕೆಲಸ ಮಾಡ್ತಾ ಇದೆ. ಶ್ರೋತ್ರಿಯಸ್ಯೇವತೆ ರಾಜನ್ ಮಂದಕಸ್ಯ ಅವಿಪಶ್ಚಿತ. ಅರ್ಥವನ್ನು ತಿಳಿಯದೆ ಯಾವಾಗ ಏನು ಕೃತ್ಯಗಳನ್ನು ಕೈಗೊಳ್ಳಬೇಕು ಅಂತನ್ನುವ ಅರಿವಿರದ ಶ್ರೋತ್ರಿಯಸ್ಯ ಇವ ಪುರೋಹಿತನ ತರಹ ಅನುವಾಕ ಹತಾ ಬುದ್ಧಿ ಧರ್ಮಮೇವೈಕ ಮೀಕ್ಷತೆ. ಧರ್ಮ ಮಾತ್ರ ನೋಡ್ತಾ ಇದ್ದಿ. ಸಮಗ್ರ ದೃಷ್ಟಿ ಅಂದರೆ ಧರ್ಮ ಅರ್ಥ ಕಾಮ ಮೂರನ್ನೂ ಕಾಣಬೇಕಾದದ್ದೇ ವಿನಃ ಕೇವಲ ಒಂದನ್ನು ಮಾತ್ರ ನೋಡಿದ್ರೆ ಅದು ಸಮಗ್ರ ದೃಷ್ಟಿ ಅಲ್ಲ. ನಾನು ರಾಜನಾಗಿದ್ದರೆ ಮಧ್ವ ಸಿದ್ಧಾಂತವನ್ನು ಹೇಗೆ ಚಿಂತನೆ ಮಾಡಬಲ್ಲೆ ಅಂತ ನೋಡಬೇಕು. ಯಾಕೆಂದರೆ ನನ್ನ ಪರಿಸರ ಅತ್ಯಂತ ಮಿತ. ಅದರಿಂದಾಗಿ ನಾನು ಹಾಗಲ್ಲ. ಎಲ್ಲ ಪಾತ್ರದಲ್ಲಿ ನಿಂತು ಆಚಾರ್ಯರ ಸಿದ್ಧಾಂತ ಹೇಗೆ ಅನ್ನೋದನ್ನು ನೋಡಿದ್ರೆ ಸಮಗ್ರ ದೃಷ್ಟಿಕೋನ ಬರಲಿಕ್ಕೆ ಸಾಧ್ಯ. ಹಾಗೆ ನೀನು ಕೇವಲ ಧರ್ಮ ಅಂತ ಮಾತ್ರ ನೋಡ್ತಾ ಇದ್ದಿ, ಅರ್ಥಕಾಮಗಳ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಆ ದುರ್ಯೋಧನ ಕೇವಲ ಅರ್ಥಕಾಮದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ಧರ್ಮದ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮೂರನ್ನೂ ಸಮವಾಗಿಸಿ ನೋಡಿದರೆ ತತ್ವಾರ್ಥದರ್ಶಿನಿ ಆಗತ್ತೆ. ಭೀಮಸೇನ ಇದೇ ಶ್ಲೋಕವನ್ನು ಧರ್ಮರಾಜನಿಗೆ ಬಳಸಿದ್ದ 12 ವರ್ಷದ ಹಿಂದೆ. ಅವರಿಬ್ಬರೇನು ಒಟ್ಟಿಗೆ ಆಗಿರಲಿಲ್ಲ. ಅವತ್ತು ಜೂಜಿನಲ್ಲಿ ಬಿಟ್ಟು ಹೋದವರೇ ಮತ್ತೆ ಯಾವ ರೀತಿಯಿಂದಲೂ ಭೇಟಿಯಾಗಿರಲಿಲ್ಲ. ತಾಯಿ ಮಕ್ಕಳ ಯೋಚನೆ ಎಷ್ಟು ಸಿಮಿಲರ್ ಆಗಿದೆ ಭೀಮಸೇನನದ್ದು ಮತ್ತು ಕುಂತಿಯದ್ದು. ಅವನು ಹೇಳಿದ್ದ ಇದೇ ಥರ, ಸ್ವಲ್ಪ ಬೇರೆ. ಶ್ರೋತ್ರಿಯಸ್ಯೇವತೆ ರಾಜನ್ ಮಂದಕಸ್ಯ ವಿಪಶ್ಚಿತ ಅನುವಾಕ ಹತಾ ಬುದ್ಧಿ ನೈಷಾ ತತ್ವಾರ್ಥದರ್ಶಿನಿ ಅಂತ ಅವನು ಹೇಳಿದ್ದಿದ್ದು. ತತ್ವಾರ್ಥವನ್ನು ಕಾಣ್ತಾ ಇಲ್ಲ ನೀನು ಅಂತ ಹೇಳಿ ಭೀಮಸೇನ ಹೇಳಿದ ಮಾತು ಅದೇ. ಒಂದು ಸ್ವಲ್ಪ ವ್ಯತ್ಯಾಸ. 4ನೇ ಪಾದದಲ್ಲಿ ಮಾತ್ರ ಧರ್ಮಮೇವೈಕಮೀಕ್ಷಸೆ ಅಂತ ಹೇಳಿ ಕುಂತಿಯ ಮಾತು. ಅದರಿಂದಾಗಿ ಸಮಗ್ರ ದರ್ಶನಕ್ಕೆ ಎಷ್ಟು ಒತ್ತು ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ. ಸಮಗ್ರ ದರ್ಶನವೇ ಇಂಪಾರ್ಟೆಂಟ್. ಇಲ್ಲ ನಾವು ಇದನ್ನು ಮಾತ್ರ ನೋಡ್ತೇವೆ ಅಂತ ಯಾವನೊಬ್ಬನೂ ಆ ರೀತಿ ಹೇಳಬಾರದು. ಹೇಳಿದ್ರೆ ಅದು ಆ ಶಾಸ್ತ್ರಕ್ಕೆ ಮಾಡುವ ಅವಮಾನ. ನಮ್ಗೆ ಅವೆಲ್ಲ ಗೊತ್ತಿಲ್ಲ, ನಮಗಿದ್ದಿದೆ ಇದು ಅಷ್ಟೇ ಅಂತ ಹೇಳಿ ಅನ್ನಬಾರದು. ಸಮಗ್ರ ದರ್ಶನ ನಮ್ಮ ಕೈಲಿ ಸಮಗ್ರವಾಗಿ ಅನುಷ್ಠಾನ ಮಾಡಲಿಕ್ಕೆ ಆಗದೇ ಇರಬಹುದು. ದರ್ಶನ ಇರೋದ್ರಲ್ಲಿ ತಪ್ಪೇನಿದೆ? ಅದರಿಂದ ಸಮಗ್ರ ದರ್ಶನವೇ ಉದ್ಯೋಗಪರ್ವದ ಸಾರ. ಎಲ್ಲ ರೀತಿಯಿಂದ ಯೋಚನೆ ಮಾಡಬೇಕು. ಎಲ್ಲ ರೀತಿಯಿಂದ ಅಂದರೆ ಧರ್ಮ ಅರ್ಥ ಕಾಮ. ಅದು ಮಾಡದೇ ಇರೋದ್ರಿಂದಲೇ ಧರ್ಮಗ್ಲಾನಿ. ಕೇವಲ ಅರ್ಥವನ್ನು ನೋಡಿದ್ರೆ ಧರ್ಮ ಅದೇ ಗ್ಲಾನಿ ಆಗೋದು, ಕೇವಲ ಕಾಮವನ್ನು ನೋಡಿದ್ರೂ ಅದೇ ಗ್ಲಾನಿ ಆಗೋದು. ಆಮೇಲೆ ಅವುಗಳು ಕುಸಿದು ಬೀಳ್ತವೆ, ಅದು ಬೇರೆ. ಎಲ್ಲ ಧರ್ಮ 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 ಅಂತ ಹೇಳಿ ಅವರೆಲ್ಲ ಮುಸಲ್ಮಾನರು ಧರ್ಮ ಅಂತೇಳಿ ಎಲ್ಲರನ್ನ ಆಯಿತು ನಿಮ್ಮ ಥರ ನಾವು ಆಗ್ತೀವಿ ಅಂತ ಹೇಳಿ ಆಗಿಬಿಡೋಣ. ಮತ್ತು ಗಲಾಟೆ ಶುರುವೆ. ನೀವು ಗಲಾಟೆ ಮಾಡ್ತೀರಲ್ವಾ, ಗಲಾಟೆ ಮಾಡಿಬಿಡಿ, ನಿಮ್ಮ ಧರ್ಮಕ್ಕೆ ಕನ್ವರ್ಟ್ ಆಗ್ಬಿಡ್ತೀವಿ ಅಂತ ಎಲ್ಲರೂ ಆಗಿಬಿಟ್ರೆ ಒಂದು ವೇಳೆ ಮತ್ತು ಗಲಾಟೆ ಶುರುವೆ. ನಿಲ್ಲಲ್ಲ ಅದು. ಯಾಕೆಂದ್ರೆ ಅವ್ರಿಗೆ ಅರ್ಥಕಾಮಗಳ ಪರಿವೇನೇ ಇರಲ್ಲ. ಬೇರೆಯವ್ರ ಕಡೆಯಿಂದ ಅರ್ಥ ಬರುತ್ತಿದ್ದಷ್ಟತ್ತು ಅವರು ಸುಖಿಗಳು. ಬೇರೆಯವ್ರ ಕಡೆಯಿಂದ ಅರ್ಥ, ಪೆಟ್ರೋಲು ಇಲ್ಲಿಂದ ಹೋಗುತ್ತೆ, ಬೇರೆಯವ್ರ ಕಡೆಯಿಂದ ದುಡ್ಡು ಬರುತ್ತೆ. ಯಾವುದೇ ತಗೊಳ್ಳಿ, ಅಲ್ಲಿಂದ ಏನು ಬೇರೆ ಕಡೆ ಹೋಗುತ್ತೆ, ಅದರಿಂದ ಬರುವ ದುಡ್ಡಿನಿಂದ ಅವರು ಸುಖಿಗಳು.
ಧರ್ಮ ಅಂತ. ಅದು ಒಟ್ಟಾರೆ ಅದು ಏನು ಇಲ್ಲದೆ ಹೋದರೆ, ಒಂದು ವೇಳೆ ಪೆಟ್ರೋಲೇ ಇರಲಿಲ್ಲ ಜಗತ್ತಿನಲ್ಲಿ, ಡೀಸಲ್ಲೇ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗ ಆ ಧರ್ಮ ಸಸ್ಟೈನ್ ಆಗ್ತಾ ಇತ್ತಾ ಅಂತ ನೋಡಿದ್ರೆ ಬಹಳ ಕಷ್ಟ. ಆ ತರಹ ಇರೋದು ಕಷ್ಟ. ಅದರಿಂದಾಗಿ ಆಯಿತು, ಧರ್ಮಾರ್ಥ ಕಾಮಗಳನ್ನು ಸಮಗ್ರವಾಗಿಯೇ ನೋಡಬೇಕು. ಕೇವಲ ಧರ್ಮವನ್ನು ನೋಡಿದ್ರೆ ಯಾವುದೂ ಉಳಿಯಲ್ಲ, ಹಾಗೆ ಕೇವಲ ಅರ್ಥವನ್ನು ನೋಡಿದ್ರೆ ಯಾವುದೂ ಉಳಿಯಲ್ಲ. ಅನೇಕ ದೊಡ್ಡ ದೊಡ್ಡ ರಾಷ್ಟ್ರಗಳು ದಿವಾಳಿ ಆಗೋಗೋದು ನೋಡ್ತಾ ಇರ್ತೇವೆ, ದೊಡ್ಡ ದೊಡ್ಡ ಬ್ಯಾಂಕ್ಗಳು ದಿವಾಳಿ ಆಗೋದನ್ನು ನೋಡಿಬಿಡ್ತೇವೆ. ಸರಿ, ಕೇವಲ ಕಾಮ ಇದ್ರಂತೂ ಎಲ್ಲಿಂದ ಬರಬೇಕು? ಮೈಯೇ ಇರಲ್ಲ, ನಮ್ಮ ದೇಹವೇ ಇರಲ್ಲ. ಕೇವಲ ಕಾಮ ಕೇಂದ್ರಿತವಾದರೆ ಎಲ್ಲ ಸಮಸ್ಯೆಗಳು. ಕಾಮ ಅಂದರೆ ಒಟ್ಟು ಬಯಕೆ, ಇದ್ದ ಬಯಕೆಯನ್ನೆಲ್ಲ ತೀರಿಸ್ಕೊಳ್ತೇವೆ ಅಂದರೆ ಮೈಯೇ ಎಲ್ಲಿ ಯಾವುದಕ್ಕೆ ಬರಬೇಕು? ಹೀಗಾಗಿ ಎಲ್ಲವೂ ಸಮಗ್ರವಾಗಿ ನೋಡಬೇಕು. ಸಮಗ್ರವಾಗಿ ನೋಡಿದ್ರೆ ಧರ್ಮವೂ ಅರ್ಥವೂ ಕಾಮವೂ ಇರ್ಲಿಕ್ಕೆ ಸಾಧ್ಯ ಅನ್ನೋದು. ಉರಸಕ್ ಅಂಗಾವೇಕ್ಷ ಸ್ವಧರ್ಮಂತ್ವಂ ಯಥಾ ಸೃಷ್ಟ ಸ್ವಯಂಭುವ. ನೀನು ಧರ್ಮವನ್ನು ನೋಡು, ಅದಕ್ಕೆ ಆಧಾರಭೂತವಾದ ವೇದವನ್ನು ನೋಡು. ಏಕೆಂದರೆ ಕೇವಲ ನಾವು ಒಂದು ಶಾಸ್ತ್ರವನ್ನು ಇಟ್ಟುಕೊಂಡು ಜೀವನ ಮಾಡಲಿಕ್ಕೆ ಆಗುವಲ್ಲ. ಜೀವನದಲ್ಲಿ ಎಲ್ಲ ಶಾಸ್ತ್ರಗಳು ಸೇರಿಕೊಂಡೇ ಇರ್ತವೆ. ಒಂದು ಶಾಸ್ತ್ರ ಮಾತ್ರ ಜೀವನದಲ್ಲಿ ಇರಬೇಕು ಅಂತ ಹೇಳಿ ಯಾರ ಕೈನಲ್ಲೂ ಆಗಲ್ಲ. ಎಲ್ಲ ಶಾಸ್ತ್ರವನ್ನು ಅವಲಂಬಿಸಿಕೊಂಡೇ ಇರ್ತೇವೆ. ಕಲೆ ಇರಲ್ವೇ? ನಾವು ಉಪಯೋಗಿಸ್ಬೋದು, ಉಪಯೋಗಿಸದೇ ಇರ್ಬೋದು, ಪ್ರವೇಶಿಸದೇ ಇರ್ಬೋದು. ಆ ಕಲೆಯನ್ನು ಉಪಜೀವಿಸಿದವರು ಬರ್ತಾರೆ ಬಳಿಗೆ, ಅವರಿಂದ ನಾವು ಬಾಳ್ತೇವೆ, ನಮ್ಮಿಂದ ಅವ್ರಿಗೆ ಏನೋ ಸಿಗತ್ತೆ. ಎಲ್ಲ ಒಟ್ಟು ಎಲ್ಲ ಇರುತ್ತೆ. ಅದರಿಂದಾಗಿ ಎಲ್ಲ ಧರ್ಮಗಳಿಗೆ ಮೂಲವಾದ ವೇದ ನೋಡು. ವೇದದಲ್ಲಿ ಏನಿದೆ? ಉರಸಕ್ಷತ್ರಿಯ ಸೃಷ್ಟಾ ಬಾಹುವೀರ್ಯೋಪಜೀವಿನಃ. ಕ್ಷತ್ರಿಯರು ದೇವರ ತೋಳುಗಳಿಂದ ಹುಟ್ಟಿದವರು, ಅಂದರೆ ಪೌರುಷದ ಕೆಲಸಗಳನ್ನು ಮಾಡಬೇಕು ಅಂತ. ಆ ತೋಳುಗಳಿಂದ ಹುಟ್ಟಿದವರು ಅಂದರೆ ಏನರ್ಥ? ಕ್ರೂರಾಯ ಕರ್ಮಣೆ ನಿತ್ಯಂ ಪ್ರಜಾನಾಂ ಪರಿಪಾಲನೆ. ಕ್ರೂರ ಕರ್ಮಕ್ಕೆ ಅವರು ತಯಾರಾಗಿರ್ಬೇಕು. ಬ್ರಾಹ್ಮಣರು ಕ್ರೂರ ಕರ್ಮಕ್ಕೆ ಹೋಗಬಾರದು, ಕ್ಷತ್ರಿಯರು ಕ್ರೂರ ಕರ್ಮಕ್ಕೆ ಹೆದರಿ ಇರಬಾರದು. ಕ್ರೂರಾಯ ಕರ್ಮಣೇ ನಿತ್ಯಂ ಪ್ರಜಾನಾಂ ಪರಿಪಾಲನೆ. ಪ್ರಜೆಗಳ ಪರಿಪಾಲನೆಯಲ್ಲಿ ಅವರು ತೊಡಗಿರ್ತಾರೆ. ಶೃಣು ಚಾತ್ರೋಪಮಾಮೇಕಾಂ ಯಾವ ವೃದ್ಧೇಭ್ಯ ಶ್ರುತಾಮಯ. ನಾನು ಹುಡುಗಿಯಾಗಿದ್ದಾಗ ವೃದ್ಧರು ಹೇಳ್ತಾ ಇದ್ದ ಮಾತನ್ನು ನಾನು ಕೇಳಿದ್ದೇನೆ, ಅದನ್ನು ನಿನಗೆ ಹೇಳ್ತೇನೆ, ಕೇಳು. ಕುಂತಿ ಹುಡುಗಿಯಾಗಿದ್ದಾಗ ಕೇಳಿದ್ದು, ಅವಳು ನೆನಪಿಟ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾಳೆ. ಏನಂತ? ಮುಚುಕುಂದಶ್ಚ ರಾಜರಚೇ ಅದದಾತ್ ಪೃಥಿವೀಮಿಮಾಂ ಪುರಾ ವೈಶ್ರವಣ ಪ್ರೀತೋ ನ ಚಾಸೌ ತದ್ಗೃಹೀತವಾನ್. ಒಬ್ಬ ರಾಜರ್ಷಿ ಮುಚುಕುಂದ ಅಂತ, ಅವನಿಗೆ ಕುಬೇರ ಪ್ರಸನ್ನನಾಗಿ ಒಂದು ರಾಜ್ಯವನ್ನು ಕೊಟ್ಟ. ನ ಚಾಸೌ ತದ್ಗೃಹೀತವಾನ್. ಮುಚುಕುಂದ ಅದನ್ನು ತಗೊಳ್ಳಿಲ್ಲ ಅವನು. ಯಾಕೆ ಗೊತ್ತಾ? ಬಾಹುವೀರ್ಯಾರ್ಜಿತಂ ರಾಜ್ಯಂ ಅಶ್ನೀಯಾಮಿತಿ ಕಾಮಯೇ. ನನ್ನ ತೋಳ್ಗಳಿಂದ ಸಂಪಾದನೆ ಮಾಡಿದ ರಾಜ್ಯವನ್ನು ನಾನು ಗ್ರಹಿಸ್ತೇನೆ, ನೀನು ಕೊಟ್ಟದ್ದನ್ನು ನಾನು ಸ್ವೀಕರಿಸೋಲ್ಲ ಅಂದ. ತಥೋ ವೈಶ್ರವಣ ಪ್ರೀತಃ ವಿಸ್ಮಿತ ಸಮಪದ್ಯತಾ. ಕುಬೇರನಿಗೆ ಆಶ್ಚರ್ಯ ಆಯಿತು. ಬ್ರಾಹ್ಮಣ ಆಗಿದ್ದಿದ್ರೆ ಹೀಗೆ ಮಾಡಬಹುದಿತ್ತು. ಯಾಕೆಂದರೆ ಬ್ರಾಹ್ಮಣರಿಗೆ ವಿಸ್ತಾರ ಮಾಡೋದಿಲ್ಲ. ಕ್ಷತ್ರಿಯರು ವಿಸ್ತಾರವಾದಿಗಳಾಗಬೇಕು. ಅವರ ಎಕ್ಸಿಸ್ಟೆನ್ಸ್ ಏನಿದೆ ಎಕ್ಸ್ಟೆನ್ಷನ್ನನ್ನು ಅವಲಂಬಿಸಿಕೊಂಡಿದೆ. ಬ್ರಾಹ್ಮಣರು ವಿಸ್ತಾರವಾದಿಗಳಲ್ಲ, ತೃಪ್ತರಾಗಿರ್ಬೇಕು ಅವರು. ಅದರಿಂದಾಗಿ ಬಹಳ ಖುಷಿಯಾಯಿತು ಅವನಿಗೆ. ಆಮೇಲೆ ಆ ರಾಜ ಬಾಹುವೀರ್ಯಾರ್ಜಿತಂ ಸಮ್ಯಕ್ ಕ್ಷತ್ರಧರ್ಮ ಮನೋರಥಃ. ತನ್ನ ಬಾಹುಗಳಿಂದ ವಸುಂಧರಾಂ ಅನ್ವಶಾಸತ್. ಭೂಮಿಯನ್ನು ಆಳಿದ. ಯಂ ಹಿ ಧರ್ಮಂ ಚರಂತೀಹ ಪ್ರಜಾ ರಾಜ್ಞಾತು ರಕ್ಷಿತಾ ಚತುರ್ಥಂ ತಸ್ಯ ಧರ್ಮಸ್ಯ ರಾಜ ವಿಂದೇತ ಮಾಧವ. ಪ್ರತಿಯೊಬ್ಬ ಪ್ರಜೆಯ ಒಳ್ಳೆಯ ಕ್ರಿಯೆಯ 1/4 ಭಾಗ ರಾಜನಿಗೆ ಹೋಗುತ್ತೆ. ಟ್ಯಾಕ್ಸ್ 2 ರೀತಿ. ಒಂದು
ಹೊರಗಡೆಯ ಟ್ಯಾಕ್ಸ್, ಇನ್ನೊಂದು ಒಳಗಡೆಯ ಪುಣ್ಯದ ಟ್ಯಾಕ್ಸ್. ಪುಣ್ಯದ ಟ್ಯಾಕ್ಸು ನಮಗಿಂತ 2 ಪಟ್ಟು ಹೋಗೋದು ನಮ್ಮ ಗುರುಗಳಿಗೆ. ರಾಜನಿಗೆ 4ನೇ 1 ಪಟ್ಟು ಹೋಗೋದು ಎಲ್ಲ ಅವನು ರಕ್ಷಣೆ ಮಾಡಿದರೆ. ಹೊರಗಡೆ ಆವಾಗಿನ ಕಾಲದಲ್ಲಿ 1/6 ಕೊಡಬೇಕಿತ್ತು ತೆರಿಗೆ, 1/6 6ನೇ 1 ಭಾಗ ತೆರಿಗೆ ಕೊಡಬೇಕಿತ್ತು ಆವಾಗ. ರಾಜಾಚರತಿ ಚೇತ್ ಧರ್ಮಂ ದೇವತ್ವ ಏವ ಕಲ್ಪತೆ. ಏನು ಈಗ 1/3. ರಾಜಾಚರತಿ ಚೇತ್ ಧರ್ಮಂ ದೇವತ್ವ ಯೈವ ಕಲ್ಪತೆ. ರಾಜ ಧರ್ಮವನ್ನು ಮಾಡಿಸ್ತಾನೆ ಅಂದರೆ ಅವನನ್ನು ದೇವ ಅಂತ ಕರೀತಾರೆ. ಸಚೇದ ಧರ್ಮಂ ಚರತಿ ನರಕ ಯೈವ ಗಚ್ಚತಿ. ಅವನು ಅಧರ್ಮವನ್ನು ಮಾಡಿದರೆ ನರಕಕ್ಕೆ ಹೋಗ್ತಾನೆ. ಯಾಕೆಂದರೆ ಎಲ್ಲರ ಧರ್ಮದ ಪಾಪವೂ ಅವನಿಗೆ ಬರ್ತದೆ. ಅದರಿಂದಾಗಿ ಹೊರಗಡೆಯ ಟ್ಯಾಕ್ಸು, ಒಳಗಡೆಯ ಟ್ಯಾಕ್ಸ್ ಇದು ಅವರಲ್ಲಿ ಇರಲೇ ಇರಲಿಲ್ಲ. ಅವನು ಧರ್ಮಾಚರಣೆ ಮಾಡಿ ಅಂತ ಹೇಳಿ ಕ್ರಿಸ್ತ ಹೇಳ್ತಾ ಇದ್ನಲ್ಲ, ಇವನು ದೇವನಿಗೆ ಸಲ್ಲಬೇಕಾದ ತೆರಿಗೆಯನ್ನು ಕೊಡಿ ಅಂತ ಹೇಳಿ ಕ್ರಿಸ್ತ ಹೇಳ್ತಾ ಇದ್ದರೆ ಇವ್ರಿಗೇನು ಅನ್ನಿಸ್ತು, ರಾಜರ ವಿರುದ್ಧ ಬಂಡಾಯ ಏಳಿಸ್ತಾ ಇದ್ದಾನೆ ಅಂತ. ಅವರಿಗೆ ತತ್ವಶಾಸ್ತ್ರ ರಾಜ್ಯಶಾಸ್ತ್ರದಿಂದ ಪ್ರತ್ಯೇಕ ಅಂತ ಅನ್ನಿಸ್ಲೇ ಇಲ್ಲ. ಅವ್ರಿಗೆ ಯಾವತ್ತೂ ಅನ್ನಿಸ್ಲಿಲ್ಲ. ನಮ್ಮ ವಿರುದ್ಧ ಬಂಡಾಯ ಏಳಿಸ್ತಾ ಇದ್ದಾನೆ ಅಂತ ಹೇಳಿ ಅವನನ್ನು ಹಿಡಿಸಿ ಹಾಕಿಬಿಟ್ರು. ಅವನು ಬದ್ಧನಾದಾಗ ಅವನು ಬೇಕಂತಲೇ ಕೆಣಕಬೇಕು ಅಂತ ಕೇಳಿದ್ರು. ರಾಜನಿಗೆ ಟ್ಯಾಕ್ಸ್ ಕೊಡಬೇಕೋ ಅಥವಾ ದೇವರಿಗೆ ಟ್ಯಾಕ್ಸ್ ಕೊಡಬೇಕು ಅಂತ ಕೇಳಿದ್ರು. ಅದಕ್ಕೆ ಅವನು ಹೇಳ್ತಾನೆ, ಡೋಂಟ್ ಕ್ವಶ್ಚನ್ ಮೀ ಟು ಟೆಸ್ಟ್. ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಪ್ರಶ್ನೆ ಕೇಳಬೇಡಿ. ರಾಜನಿಗೆ ಸಲ್ಲಬೇಕಾದದ್ದನ್ನು ರಾಜನಿಗೆ ಕೊಡ್ರಿ, ದೇವರಿಗೆ ಸಲ್ಲಬೇಕಾದದ್ದನ್ನು ದೇವ್ರಿಗೆ ಕೊಡಿ ಅಂತ. ಆದರೆ ಇವ್ರು ತೀರ್ಮಾನ ಮಾಡಿಬಿಟ್ಟಿದ್ರು, ನಾವು ಇವನನ್ನು ಏನೇ ಮಾಡಿದ್ರೂ ಗಲ್ಲಿಗೆ ಏರಿಸಲೇಬೇಕು ಅಂತ. ಅದಕ್ಕೆ ಶಿಲ್ಬೆಗೆ ಏರಿಸೇ ಬಿಟ್ರು. ಅಂದರೆ ಅಲ್ಲಿ ತೆರಿಗೆ ಅನ್ನೋದೇನಿದೆ, ಒಳಗಡೆಯ ತೆರಿಗೆ, ಹೊರಗಡೆಯ ತೆರಿಗೆ, ಗುರುಗಳಿಗೆ ಸಲ್ಲಬೇಕಾದದ್ದು, ರಾಜರಿಗೆ ಸಲ್ಲಬೇಕಾದದ್ದು, ದೇವರಿಗೆ ಸಲ್ಲಬೇಕಾದದ್ದು, ಈ 5 ಋಣದ ಕಲ್ಪನೆಯೇ ಇಲ್ಲ. ಹೀಗಾಗಿ ಅವರ ನೀತಿ ಅನ್ನೋದು ಆಂಥ್ರೋಸೆಂಟ್ರಿಕ್, ಕೇವಲ ಮಾನವ ಕೇಂದ್ರಿತ. ಇಲ್ಲಿ ಹಾಗಿಲ್ಲ. ಅದಕ್ಕೆ ಇಷ್ಟು ದೊಡ್ಡ ಹಿನ್ನೆಲೆಯಲ್ಲಿ ರಾಜ ಧರ್ಮ ಮಾಡಿದ್ರೆ ದೇವತ್ವ ಯೈವ ಕಲ್ಪತೆ, ದೇವತೆಗಳಿಗೆ ಸಮನಾದ ಭೋಗವನ್ನು ಅನುಭವಿಸ್ತಾನೆ. ಸಚೇತ ಧರ್ಮಂ ಚರತಿ, ಅವನು ಅಧರ್ಮ ಮಾಡಿದರೆ ನರಕಕ್ಕೆ ಹೋಗ್ತಾನೆ. ದಂಡನೀತಿ ಸ್ವಧರ್ಮೇಣ ಚಾತುರ್ವರ್ಣ್ಯಂ ನಿಯಚ್ಛತಿ ಪ್ರಯುಕ್ತ ಸ್ವಾಮಿನಾ ಸಮ್ಯಕ್ ಧರ್ಮೇಭ್ಯಶ್ಚ ನಿಯಚ್ಛತಿ. ಸ್ವಧರ್ಮದಿಂದ ದಂಡನೀತಿಯನ್ನು ಮಾಡಿದರೆ ಚಾತುರ್ವರ್ಣ್ಯಂ ನಿಯಚ್ಛತಿ, 4 ವರ್ಣದವರನ್ನು ನಿಗ್ರಹ ಮಾಡಲೇಬೇಕು ಅವನು. ತನ್ನ ಧರ್ಮ, ಬ್ರಾಹ್ಮಣ ಒಬ್ಬ ಅನೀತಿಪರನಾಗಿದ್ದರೆ ಅವನನ್ನು ಬಹಿಷ್ಕರಿಸಬೇಕು. ಕ್ಷತ್ರಿಯನೊಬ್ಬ ಅನೀತಿಪರನಾಗಿದ್ದರೆ ಯುದ್ಧಕ್ಕೆ ಬಂದೇ ಬರ್ತಾನೆ. ಅವನ ನೀತಿ ಆಗಲಿ ಅನೀತಿ ಆಗಲಿ ಅವನ ಧರ್ಮದ ಮೂಲಕವೇ ಅಭಿವ್ಯಕ್ತ ಆಗಬೇಕು ಅಲ್ವಾ? ಆ ತರಹ ಅವನ ಧರ್ಮ ಏನಿದೆ ಅದ್ರ ಮೂಲಕವೇ ಅಭಿವ್ಯಕ್ತ ಆಗಬೇಕು. ಇವಾಗ ಬ್ರಾಹ್ಮಣ ನೀತಿ ಮಾಡ್ತಾನೆ ಅಂದರೆ ಅವನ ತತ್ವಶಾಸ್ತ್ರದ ಮೂಲಕವೇ ಅಭಿವ್ಯಕ್ತ ಆಗಬೇಕು. ಕ್ಷತ್ರಿಯ ಅನೀತಿ ಮಾಡ್ತಾನೆ ಅಂದರೆ ಯುದ್ಧದ ಮೂಲಕವೇ ಅಭಿವ್ಯಕ್ತ ಆಗಬೇಕು. ಒಬ್ಬ ವ್ಯಾಪಾರಿ ಅನೀತಿ ಮಾಡ್ತಾನೆ ಅಂತಂದರೆ ವ್ಯಾಪಾರದ ಮೂಲಕವೇ ಅನೀತಿ ಆಗಬೇಕು. ವಾಣಿಜ್ಯದ ಮೂಲಕವೇ ಅವನ ಅನೀತಿ ಅಭಿವ್ಯಕ್ತ ಆಗಬೇಕು. ಅದರಿಂದಾಗಿ ಹೆಚ್ಚು ಕಾಂಪ್ಲೆಕ್ಸ್ ಗೊಂದಲಗಳಿರಲ್ಲ. ಅವ್ರಿಗಾಗಿಯೇ ಒಂದು ಫ್ಲೋ ಅಂತ ಆಗಿಬಿಟ್ರೆ ಗೊಂದಲ ಇರಲ್ಲ. ಈಗ ಅದು ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೆಚ್ಚು ಗೊಂದಲ ಆಗಿ 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 ಕಾನೂನು ಗ್ರಂಥಗಳು ಬೆಳೆದು ಅದಕ್ಕೆ ಅಪವಾದ ಸೂತ್ರಗಳು ಬಂದು 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 ಯಾವುದು ನಿಯಮ ಯಾವುದು ಅಪವಾದ ಅಂತಲೇ ಗೊಂದಲ ಆಗುವಷ್ಟು ದೊಡ್ಡದಾಗಿ ಬೆಳೆದು ಬಿಡುತ್ತೆ. ಅದರಿಂದ
ದಂಡನೀತ್ಯಾಂ ಯದಾ ರಾಜ ಸಮ್ಯಕ್ ಕಾರ್ತ್ಸ್ನೇನ ವರ್ತತೆ ತದಾ ಕೃತಯುಗಂ ನಾಮ ಕಾಲಶ್ರೇಷ್ಠ ಪ್ರವರ್ತತೆ. ಕೃತಯುಗ ಅಂದ್ರೇನು? ದಂಡನೀತಿ ಪೂರ್ಣವಾಗಿ ಜಾರಿಯಲ್ಲಿದ್ದ ಕಾಲ. ದಂಡನೀತಿ ಪೂರ್ಣವಾಗಿ ಜಾರಿಯಾದರೆ ಅದು ಕೃತಯುಗ ಆಗೋಗುತ್ತೆ. ಕಾಲೋ ವಾ ಕಾರಣಂ ರಾಜ್ಞೋ ರಾಜ ವಾ ಕಾಲ ಕಾರಣಂ ಇತಿ ತೇ ಸಂಶಯೋ ಮಾ ಭೂತ್ ರಾಜ ಕಾಲಸ್ಯ ಕಾರಣಂ. ಕಾಲೋ ವಾ ಕಾರಣಂ ರಾಜ್ಞಃ, ಕಾಲ ರಾಜನಿಗೆ ಕಾರಣವೋ ರಾಜ ಕಾಲಕ್ಕೆ ಕಾರಣವೋ ಎಂಬ ಸಂಶಯ ಬೇಡ. ರಾಜನೇ ಕಾಲಕ್ಕೆ ಕಾರಣ. ಎಷ್ಟು ದೊಡ್ಡ ವ್ಯಾಖ್ಯಾನ, ಎಷ್ಟು ಬೇಕಾದರೂ ದೊಡ್ಡ ವ್ಯಾಖ್ಯಾನ ಮಾಡಬಹುದು ಇದಕ್ಕೆ. ರಾಜ ಕೃತಯುಗ ಸ್ರಷ್ಟ ತ್ರೇತಾಯ ದ್ವಾಪರಸ್ಯ ಚ ಯುಗಸ್ಯ ಚ ಚತುರ್ಥಸ್ಯ ರಾಜ ಭವತಿ ಕಾರಣಂ. ಯುಗಗಳು ಪ್ರವೃತ್ತವಾಗೋದೇ ರಾಜನಿಂದ. ರಾಜರ ಮೂಲಕವೇ ಯುಗ ಪ್ರವೃತ್ತಿ ಆಗೋದು. ರಾಜ ಒಬ್ಬ ನೆಟ್ಟಗಾದರೆ ಎಲ್ಲರೂ ನೆಟ್ಟಗಾಗ್ತಾರೆ. ಅದರಿಂದ ಕೃತಯುಗಕ್ಕೆ ಸೃಷ್ಟೃವಾದವನು ಯಾರು? ಇದೇ ರಾಜ. ತ್ರೇತಾಯುಗಕ್ಕೆ ಯಾರು ಕಾರಣ? ಅದೇ ರಾಜ. ದ್ವಾಪರಕ್ಕೆ ಯಾರು ಕಾರಣ? ಅವನೇ. ಕಲಿಯುಗಕ್ಕೆ ಯಾರು ಕಾರಣ? ರಾಜರೇ. ಮೊದಲು ರಾಜರು ಕೆಟ್ಟರು. ಭಾಗವತ 12ನೇ ಸ್ಕಂಧದಲ್ಲಿ ಮೊಟ್ಟ ಮೊದಲು ಕಲಿಯುಗದಲ್ಲಿ ಅನೀತಿ ಹೆಂಗೆ ರಾಜರಿಂದ ಶುರು ಆಯಿತು ಅಂತ ಉಂಟು. ಹಾಗೆ ಅಲ್ಲಿ ಶುನಕ ಅಂತನ್ನುವ ಅವನ ಅಮಾತ್ಯ ಮಂತ್ರಿ, ಆ ಅಮಾತ್ಯ ರಾಜನನ್ನು ಕೊಂದು ತಾನು ರಾಜ ಆದ. ಅಲ್ಲಿಂದ ಶುರು ಆಯಿತು. ಮಂತ್ರಿಗಳು ಸೇನಾಧಿಪತಿಗಳು ರಾಜನ ವಿರುದ್ಧ ಪಿತೂರಿ ಮಾಡೋದು ಅದಕ್ಕಿಂತ ಮೊದಲೆಲ್ಲಿತ್ತು. ಅವರವರ ಸ್ಥಾನದಲ್ಲಿ ತೃಪ್ತರಾಗಿ ಇರ್ತಿದ್ರು. ಹೀಗಾಗಿ ರಾಜ ಕೆಟ್ಟರೆ ಎಲ್ಲವೂ ಕೆಡ್ತಾ ಹೋಗುತ್ತೆ. ಕಲೆ ಪ್ರವರ್ತನಾದ ರಾಜ ಕೃತಯುಗವನ್ನು ಸೃಷ್ಟಿ ಮಾಡಿದರೆ ಸ್ವರ್ಗ, ತ್ರೇತಾಯುಗವನ್ನು ಸೃಷ್ಟಿ ಮಾಡಿದರೆ ಒಬ್ಬ ರಾಜ ಸ್ವರ್ಗಂ ಅತ್ಯಂತ ಮಶ್ನುತೆ, ಸ್ವರ್ಗ ಸಿಗತ್ತೆ. ಸ್ವರ್ಗದಲ್ಲಿ ಉತ್ಕಟವಾದ ಸುಖ ಸಿಗಲ್ಲ. ಪ್ರವರ್ತನಾ ದ್ವಾಪರಸ್ಯ, ದ್ವಾಪರಯುಗದ ಪ್ರವರ್ತನೆಯಲ್ಲಿ ಸುಖ ಇದೆ. ಆದರೆ ಕಲೆ ಪ್ರವರ್ತನಾದ ರಾಜ ಪಾಪಮತ್ಯಂತ ಮಶ್ನುತೆ. ತಥೋ ವಸತಿ ದುಷ್ಕರ್ಮ ನರಕೆ ಶಾಶ್ವತಿ ಸಮಾಹ ರಾಜದೋಷೇಣ ಹಿ ಜಗತ್ ಸ್ಪೃಶ್ಯತೆ ಜಗತಸ್ಸ ಚ. ರಾಜನ ದೋಷದಿಂದ ಜಗತ್ತಿಗೆ ಎಫೆಕ್ಟ್ ಆಗತ್ತೆ, ಜಗತ್ತಿನ ದೋಷದಿಂದ ರಾಜ ಎಫೆಕ್ಟ್ ಆಗ್ತಾನೆ. ಅದರಿಂದ ನೀನೀಗೇನು ಮಾಡ್ತಾ ಇದೆ? ರಾಜಧರ್ಮಾನವೇಕ್ಷಸ್ವ ಪಿತೃಪೈತಾಮಹೋಚಿತಾನ್ ನೈತದ್ರಾಜರ್ಷಿವೃತ್ತಂ ಹಿ ಯತ್ರ ತ್ವಂ ಸ್ಥಾತುಮಿಚ್ಛಸಿ. ನೀನೀಗೇನು ಮಾಡ್ತಾ ಇದ್ದಿ? ಇದು ರಾಜಧರ್ಮ ಅಲ್ಲ ಅಂತ ಹೇಳುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ನಾವು ಮುಗಿಸೋಣ. ಮುಂದಿನ ಭಾನುವಾರ ಮುಂದುವರಿಸೋಣ. ಕೃಷ್ಣಾರ್ಪಣಮಸ್ತು.